ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತದೋ ಜಯಮುದಿರೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ ಮುಖಾಂ ಕರೋತಿ ವಾಚಾಲಾಂ ಪಂಗುಂ ಲಂಘಯತಿ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಕರ್ಮಯೋಗ ಅಧ್ಯಾಯ 3 ಶ್ಲೋಕ ನಂಬರ್ 23. ಎಲ್ಲ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಬುಕ್ಕೆ, ಎಲ್ಲ ಒಂದೇ ಬಟ್ಟೆ. ಯಾದಿ ಹಿ ಅಹಂ ನ ವರ್ತೇಯಂ ಜಾತು ಕರ್ಮಾಣಿ ಅತೀಂದ್ರಿತಃ ಜಾತು ಕರ್ಮಾಣಿ ಅತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯಃ ಪಾರ್ಥ ಸರ್ವಸಃ. ಯದಿ ಹಿ ಅಹಂ ನ ವರ್ತೇಯಂ ಜಾತು ಕರ್ಮಾಣಿ ಅತಂದ್ರಿತಃ. ಸೇರಿಸೋದ್ಬೇಕು. ಜಾತು ಕರ್ಮಾಣಿ ಅತಂದ್ರಿತಃ ಮಮ ವರ್ತಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಸಃ. ಯದಿ ಆದರೆ ಈ ಖಂಡಿತವಾಗಿಯೂ ಅಹಂ ನಾನು ನಾವರ್ತಯಂ ನಿರಂತರವಾಗದಲ್ಲಿ ಎಂದಿಗೂ ಕರ್ಮಾಣಿ ವಿದ್ಯುಕ್ತ ಕರ್ಮಾಚರಣೆಯಲ್ಲಿ ಅತಂದ್ರಿತಃ ಗ್ರೇಟ್ ಕೇರ್ ಮಮ ನನ್ನ ವರ್ತ ಮಾರ್ಗವನ್ನು ಅನುವರ್ತತೆ ಮನುಷ್ಯರೆಲ್ಲರೂ ಪಾರ್ಥ ಪೃಥ್ವಿಯ ಮಗನೇ ಸರ್ವಃ ಎಲ್ಲಾ ವಿಧದಲ್ಲೂ ಅನುವಾದ ಭಾವಾರ್ಥ ಕೊಟ್ಟವರು ಅಭಯ ಚನ್ನಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕೀ ಪಾರ್ಥ, ನಾನು ಈಗಾಗಲೇ ನಿಯಮಿತ ಕರ್ಮಗಳಲ್ಲಿ ಜಾಗರೂಕರಾಗಿ ನಿರಂತರನಾಗಿದ್ದೇನೆ. ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನು ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕವಾದ ಪದ್ಧತಿಗಳಿವೆ. ಇಂತಹ ನಿಯಮಗಳನ್ನು ಬದ್ಧ ಜೀವಿಗಳಿಗೆ ಮಾತ್ರ, ಶ್ರೀಕೃಷ್ಣನಿಗಲ್ಲ. ಆದರೂ ಆತನು ಧಾರ್ಮಿಕ ತತ್ವಗಳನ್ನು ನೆಲೆಗೊಳಿಸಿ ಅವತರಿಸಿರುವುದರಿಂದ ವಿಧಿಸಿದ ನಿಯಮಗಳನ್ನು ಅನುಸರಿಸುವನು. ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾಗಿದ್ದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲಿ ನಡೆಯುತ್ತಾರೆ. ಮನೆಯೊಳಗೆ ಹೊರಗೆ ಕೃಷ್ಣನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಪಾಲಿಸುತ್ತಿದ್ದಾನೆಂದು ಶ್ರೀಮದ್ ಭಾಗವತದಿಂದ ತಿಳಿದು ಬರುತ್ತದೆ. 24 ಉತ್ಸಿದೇಯೋರಿಮೇ ಲೋಕ ನ
ಕುರ್ಯಂ ಕರ್ಮ ಚೇದಹಂ ಕರ್ಮ ಚೇದಹಂ ಸಂಕರ್ಷ ಚ ಕರ್ತಸ್ಯಂ ಉಪಹನ್ಯಂ ಇಮ ಪ್ರಜಃ ಉಪಹನ್ಯಂ ಇಮ ಪ್ರಜಃ ಉತಿಸೇದ್ಯೋರಿಮೇ ಲೋಕಾ ನಾ ಕುರ್ಯಂ ಕರ್ಮ ಚೇದಹಂ ಸಂಕರ್ಷ ಚ ಕರ್ತಸ್ಯಾಂ ಉಪಹನ್ಯಂ ಇಮ ಪ್ರಜಃ ಅಭಾಸ್ಯತಮ ಉತಿಸೇದ್ಯೋರಿಮೇ ಲೋಕಾ ನಾ ಕುರ್ಯಂ ಕರ್ಮ ಚೇದಹಂ ಸಂಕರ್ಷ ಚ ಕರ್ತಸ್ಯಂ ಉಪಹನ್ಯಂ ಇಮ ಪ್ರಜಃ ಉತ್ಸೇದ್ಯೋ ನಾಶವಾಗು ಇಮೆ ಈ ಎಲ್ಲ ಲೋಕಗಳನ್ನು ನಾ ಕುರ್ಯಂ ಆಚರಿಸಿದರೆ ತಮ್ಮ ವಿದ್ಯುತ್ ಕರ್ತವ್ಯಗಳನ್ನು ಚೇತು ಆದರೆ ನಾನು ಸಂಕರ್ಷ ಅನಪೇಕ್ಷಿತ ಜನಸಂಖ್ಯೆಯ ಚ ಮತ್ತು ಕರ್ತ ಸೃಷ್ಟಿಕರ್ತನು ಶ್ಯಾಮ್ ಉಪಹನ್ಯಂ ನಾಶ ಮಾಡುವನು ಇಮಃ ಈ ಎಲ್ಲ ಪ್ರಜಃ ಜೀವಿಗಳನ್ನು ಅನುವಾದ ಓದಿ. ನಾನು ನಿಮಿತ್ತ ಕರ್ತವ್ಯಗಳನ್ನು ಮಾಡಿದರೆ ಈ ಲೋಕಗಳೆಲ್ಲ ನಾಶ ಆಗುವು. ನಾನೇ ವರ್ಣಸಂಕಟಕ್ಕೆ ಕಾರಣನಾಗುತ್ತೇನೆ. ಆದ್ದರಿಂದ ನಾನು ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ವರ್ಣಸಂಕರಣ ಎಂದರೆ ಸಮಾಜದ ಶಾಂತಿಯನ್ನು ಕೊಲಕುವ ಅನಪೇಕ್ಷಿತ ಜನಸಂಖ್ಯೆ. ಈ ಸಾಮಾಜಿಕ ಶೋಭೆಯನ್ನು ತಡೆಯಲು ವಿಹಿತ ನಿಯಮಗಳಿವೆ. ಇವುಗಳಿಂದ ಜನತೆ ತಾನಾಗಿ ಶಾಂತಿಯುತನಾಗಿಯೂ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ವ್ಯವಸ್ಥೆಗೊಳ್ಳುತ್ತದೆ. ಶ್ರೀಕೃಷ್ಣನ ಅವತಾರ ಮಾಡಿದಾಗ ಆತನು ಸಹಜವಾಗಿ ಇಂತಹ ನಿಯಮ ನಿಬಂಧನೆಗಳನ್ನು ವ್ಯವಹರಿಸುತ್ತೇನೆ. ಇಂತಹ ಮುಖ್ಯವಾದ ಆಚರಣೆಗಳ ಅಗತ್ಯವನ್ನು ಕಾಪಾಡಲು ಹೀಗೆ ಮಾಡಬೇಕಾಗುತ್ತದೆ. ಭಗವಂತನ ಎಲ್ಲ ಜೀವಿಗಳ ತಂದೆ. ಜೀವಿಗಳಿಗೆ ತಪ್ಪು ಮಾರ್ಗದರ್ಶನ ದೊರೆತರೆ ಪರೋಕ್ಷವಾಗಿ ಅದರ ಹೊಡೆಯನ್ನು ಭಗವಂತನದು. ಆದುದರಿಂದ ನಿಯಂತ್ರಕ ತತ್ವಗಳ ಸಾಮಾನ್ಯವಾಗಿ ಅಸಡ್ಡೆ ಮಾಡಿದಾಗಲೆಲ್ಲ ಭಗವಂತನನ್ನೇ ಭೂಮಿಗಿಳಿದು ಬಂದು ಸಮಾಜವನ್ನು ತಿದ್ದುತ್ತಾನೆ. ಆದರೂ ನಾವು ಈ ಸಂಗತಿಯನ್ನು ಎಚ್ಚರದಿಂದ ಗಮನಿಸಬೇಕು. ನಾವು ಭಗವಂತನ ಹೆಜ್ಜೆಯಲ್ಲಿ ನಡೆಯಬೇಕು. ಆದರೆ ನಾವು ಅವನನ್ನು ಅನುಕರಿಸಲಾರೆವು ಎನ್ನುವುದನ್ನು ನೆನಪಿಡಬೇಕು. ಅನುಸರಿಸುವುದು ಮತ್ತು ಅನುಕರಿಸುವುದು ಒಂದೇ ಮಟ್ಟದಲ್ಲಿರುವುದಿಲ್ಲ. ಭಗವಂತನು ತನ್ನ ಬಾಲ್ಯದಲ್ಲಿ ಗೋವರ್ಧನಗಿರಿಯನ್ನು ಎತ್ತಿದನು. ನಾವು ಅದನ್ನು ಅನುಕರಿಸಲಾರೆವು. ಇದನ್ನು ಯಾವ ಮನುಷ್ಯನೂ ಮಾಡಲು ಸಾಧ್ಯವಿಲ್ಲ. ನಾವು ಆತನ ಉಪದೇಶಗಳನ್ನು ಅನುಸರಿಸಬೇಕು. ಆದರೆ ನಾವು ಯಾವಾಗಲೂ ಅವನನ್ನು ಅನುಕರಿಸಬಾರದು. ಶ್ರೀಮದ್ ಭಾಗವತವು ಹೀಗೆ ಹೇಳುತ್ತದೆ. ಸಮಾಚಾರತ್ತು ಮನಸಾಪಿ ಹಿಂದಿನೀಶ್ವರ ವಿನಿಶಾಸ್ಯ ನೌಡ್ಯಾದ್ ಯತ ರುದ್ರೋ ಬೀಜ ವಿಷಯಂ ಈಶಾರಾಣ್ಯಂ ವಚಾತ್ ಸತ್ಯಂ ಈಶ್ವರಾಣಾಂ ವಾಚಾ ಸತ್ಯಂ ತಥೈವ ಚರಿತಂ ಕ್ವಚಿತ್ ಅದು ತೇಷಾಂ ಯತ್ ಸ್ವವಾಚೋ ಯುಕ್ತಂ ಬುದ್ಧಿಮಾಂಸ್ತತ್ ಸಮಾಚರೇತ್. ಅವನಿಂದ ಅಧಿಕಾರ ಪಡೆದ ಸೇವಕರ ಅವರ ಉಪದೇಶಗಳು ನಮಗೆ ಕಲ್ಯಾಣಕರ. ಬುದ್ಧಿವಂತನಾದ ಮನುಷ್ಯನವನು ಉಪದೇಶದಿಂದ ಆಚರಿಸುತ್ತಾನೆ. ಆದರೆ ಅವನ ಕಾರ್ಯಗಳನ್ನು ಅನುಕರಿಸದಂತೆ ಎಚ್ಚರ ವಹಿಸಬೇಕು. ಶಿವನನ್ನು ಅನುಕರಿಸಿ ವಿಷದ ಸಮುದ್ರವನ್ನು ಕುಡಿಯಲು ಪ್ರಯತ್ನಿಸಬಾರದು.
ಈಶ್ವರ ಎಂದರೆ ವಾಸ್ತವವಾಗಿ ಸೂರ್ಯಚಂದ್ರ ಚಲನೆಗಳನ್ನು ನಿಯಂತ್ರಿಸಬಲ್ಲವರ ಸ್ಥಾನವನ್ನು ಉಚ್ಚ ಎಂದು ನಾವು ಯಾವಾಗಲೂ ಭಾವಿಸಬೇಕು. ಇಂಥ ಶಕ್ತಿ ಇಲ್ಲದೆ ಇಂಥ ಅತ್ಯಂತ ಶಕ್ತರಾದ ಈಶ್ವರನ್ನು ಅನುಕರಿಸಲು ಸಾಧ್ಯವಿಲ್ಲ. ಶಿವನು ವಿಷ ಸಾಗರವನ್ನು ಕುಡಿದ, ಆದರೆ ಸಾಮಾನ್ಯ ಮನುಷ್ಯ ಅಂತ ವಿಷ ನೀನು ಕುಡಿಯಲು ಪ್ರಯತ್ನಿಸಿದರೂ ಸತ್ತು ಹೋಗುತ್ತಾನೆ. ಗಾಂಜಾ ಮತ್ತು ಅಂಥ ಮಾದಕ ವಸ್ತುಗಳನ್ನು ಸೇವಿಸಲು ಬಯಸುವ ಹುಸಿ ಶಿವಭಕ್ತರು ಅನೇಕರಿದ್ದಾರೆ. ಶಿವನ ಕಾರ್ಯಗಳನ್ನು ಅನುಕರಿಸಿ ನಾವು ಸಾವನ್ನು ಹತ್ತಿರ ಕರೆಯುತ್ತಿದ್ದೇವೆ ಎನ್ನುವುದನ್ನು ಅವರು ಮರೆಯುತ್ತಾರೆ. ಇದೇ ರೀತಿ ಭಗವಂತನ ರಾಸಲೀಲೆಯನ್ನು ಅನುಕರಿಸಬಹುದಾದ ಶ್ರೀಕೃಷ್ಣನ ಹುಸಿ ಭಕ್ತರಿದ್ದಾರೆ. ಅವರು ತಾವು ಗೋವರ್ಧನಗಿರಿಯನ್ನು ಎತ್ತಲಾರವು ಎನ್ನುವುದನ್ನು ಮರೆಯುತ್ತಾರೆ. ಆದುದರಿಂದ ಉತ್ತಮ ಮಾರ್ಗವೆಂದರೆ ಬಲಶಾಲಿಗಳನ್ನು ಅನುಕರಿಸಲು ಹೋಗದೆ ಅವರ ಉಪದೇಶನಷ್ಟೇ ಅನುಸರಿಸುವುದು. ಅವರ ಅರ್ಹತೆ ಇಲ್ಲದೆ ಅವರ ಸ್ಥಾನಗಳನ್ನು ಆಕ್ರಮಿಸಲು ಪ್ರಯತ್ನಿಸಬಾರದು. ಪರಮಪ್ರಭುವಿನ ಶಕ್ತಿಯನ್ನು ವಾಸ್ತವವಾಗಿ ಹೊಂದಿಲ್ಲದ ದೇವರ ಅವತಾರಗಳನ್ನು ಎಷ್ಟೋ ಇವೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೇ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं राधाकृष्णपादान् सहगना ललिता श्रीविशाखान्वितं च. हे कृष्णकरुणा सिन्धो दीनबन्धो जगत्पते गोपेश गोपिका कान्ता राधाकान्ता नमोस्तुते. तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे 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 राम 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 हरे हरे. हरे कृष्ण हरे हरे राम 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 हरे हरे. हरे कृष्ण 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 हरे 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 राम 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 हरे हरे. ಸೊ ನಿನ್ನೆ ನಾವು 19 ನೋಡಿದ್ದು 19 20 21 ನೋಡಿದ್ದು. 20-21 ಶ್ಲೋಕದಲ್ಲಿ ಏನು ಚರ್ಚೆ ಮಾಡಿದ್ವಿ ನಾವು ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಇವತ್ತು. ಯದ್ಯದಾಚರತಿ ಶ್ರೇಷ್ಠ ತತ್ತದೇವತರೋ ಜನ ಸಾಯತ್ ಪ್ರಮಾಣಂ ಕೃತೆ ಲೋಕಸ್ತತ್ ಅನುವರ್ತತೆ. ಸೊ ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸ್ತಾರೆ. ನನಗೆ ನಾವು ನೋಡೋದಲ್ಲ, ದೊಡ್ಡ ದೊಡ್ಡ ಮನುಷ್ಯರು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳು, ಮರ್ಯಾದೆ, ಸಮಾಜದಲ್ಲಿ ಮರ್ಯಾದೆ ಇರೋರು, ದೊಡ್ಡ ಯೋಗ್ಯಸ್ಥರು, ಶುದ್ಧ ಭಕ್ತರು,
ಶ್ರೇಷ್ಠವಾದವರು ಇವರೆಲ್ಲ ಯಾವೊಂದು ದಾರಿನಲ್ಲಿ ನಡೀತಾರೋ ಸಾಮಾನ್ಯವಾದ ಜನರು ಕೂಡ ಅದೇ ದಾರಿನಲ್ಲಿ ನಡೀತಾರೆ, ಲೋಕವು ಅದನ್ನು ಅನುಸರಿಸುತ್ತೆ ಅಂತ ನೆನೆ ನಾವು ನೋಡಿದ್ರಿ. ಸೊ ಅದಕ್ಕೆ ನಾವು ಕೆಲವು ಉದಾಹರಣೆಗಳನ್ನು ನೋಡಿದ್ರಿ. ಸಂಸ್ಥೆ ಆಚರಣೆಯಿಂದ ಜನರಿಗೆ ಶಿಕ್ಷಣ ಕೊಡುವ ನಾಯಕನು ಯಾವಾಗಲೂ ಜನರಿಗೆ ಬೇಕು. ಸ್ವಂತ ಆಚರಣೆಯಿಂದ ಅಂದರೆ ಆಚಾರ ಪ್ರಚಾರ ಅಂತ ಹೇಳ್ತಾರೆ. ಸೊ ನಾವು ಯಾವ ಥರ ಆಚರಣೆ ಮಾಡ್ತಿರೋ ಅದಕ್ಕೆ ತಕ್ಕಂತೆ ಜನನೂ ಅದನ್ನು ನಾವು ಜನಕ್ಕೆ ನಾವು ಪ್ರಚಾರ ಮಾಡ್ಬೋದು. ನಾವೇ ಮಾಡದೇ ಇದ್ದರೆ ಜನ ಅದನ್ನು ಅನುವಾದ ಆಚರಣೆ ಮಾಡೋಕ್ಕೆ ಆಗಲ್ಲ. ಸೊ ನಾವು ಸರಿಯಾಗಿರಬೇಕು. ನಾವು ಸರಿಯಾದ ಒಂದು ಆಧ್ಯಾತ್ಮಿಕ ಒಂದು ದಾರಿನಲ್ಲಿ ಆಚರಣೆ ಮಾಡಿಕೊಂಡು ಬೇರೆಯವ್ರಿಗೂ ದಾರಿ ದೀಪಕರ ನಾವು ಉದಾಹರಣೆ ಆಗಿರಬೇಕು ಅಂತ ನಾವು ನಿನ್ನೆ ಕೆಲವು ಕಥೆಗಳೆಲ್ಲ ಕೇಳಿದ್ರಿ, 2-3 ಕಥೆ ಕೇಳಿದ್ರಿ. ಆ ಗುರುಗಳ ಹತ್ರ ಬಂದು ತಾಯಿ ಕೇಳ್ತಾರಲ್ಲ, ಮಗನ ಕರ್ಕೊಂಬಂದು ಅದೆಲ್ಲ ಕೇಳಿದ್ರಿ. ಯಾಕಂದರೆ ಆ ಗುರು ತಕ್ಷಣ ಅವನಿಗೆ ಉಪದೇಶ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಅವನೇ ಆಚರಣೆ ಮಾಡ್ತಾ ಇರಲಿಲ್ಲ. ಅದಕ್ಕೆ ಈ ಥರ ನಾವು ಆಚರಣೆ ಇಲ್ಲಂದರೆ ನಾವು ಅದಕ್ಕೆ ನಾವೇ ಆಚರಣೆ ಮಾಡ್ತೀರ ಬೇರೆಯವ್ರಿಗೆ ಹೇಳೋಕ್ಕಾಗಲ್ಲ ಅಂತ ಈ ಶ್ಲೋಕ ಹೇಳುತ್ತೆ. ಅದಿಲ್ಲದ್ರೆ ಅದಕ್ಕೆ ಶ್ರೇಷ್ಠವಾದವರು ಗುರು ಸ್ಥಾನದಲ್ಲಿರೋರು, ತಂದೆ ತಾಯಿ ಸ್ಥಾನದಲ್ಲಿರೋರು, ಮತ್ತು ದೊಡ್ಡ ಹಿರಿಯ ನಾಯಕರು, ಸಮಾಜದಲ್ಲಿ ಹಿರಿಯ ನಾಯಕರು, ಇವರೆಲ್ಲರ ಜವಾಬ್ದಾರಿ ಇದೆ. ಇವರೆಲ್ಲರ ಜವಾಬ್ದಾರಿ ಏನಂದರೆ ಜನರನ್ನು ಸರಿಯಾದ ಒಂದು ದಾರಿನಲ್ಲಿ, ಆಧ್ಯಾತ್ಮಿಕ ದಾರಿನಲ್ಲಿ ಕರ್ಕೊಂಡು ಹೋಗೋ ಒಂದು ಜವಾಬ್ದಾರಿ ಇವ್ರ ಹತ್ರ ಇದೆ ಅಂತೇಳಿ ನಾವು ನೋಡಿದ್ವಿ. ಅದಕ್ಕೆ ಇವರು ಸರಿಯಾದ ಶಿಕ್ಷಣ ಕೊಡಬೇಕಾಗಿ ಬರುತ್ತೆ. ಸೊ ಆ ಶಿಕ್ಷಣ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅವರ ಶ್ರೇಷ್ಠವಾದ ಮನುಷ್ಯರಿರ್ತಾರಲ್ಲ, ಅವರು ಯಾವ ದಾರಿನಲ್ಲಿ ಆಚರಣೆ ಮಾಡೋದು ಆ ದಾರಿನಲ್ಲಿ ಅವರು ಆಚರಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ನಾವು ನೋಡಿದ್ವಿ. 22ನೇ ಶ್ಲೋಕದಲ್ಲಿ ಏನು ನೋಡೋದು ಅಂದರೆ, ನಾವು 3 ಲೋಕದಲ್ಲಿ ನನಗೆ ನಿಯತವಾದ ಯಾವುದೇ ಕಾರ್ಯವಿಲ್ಲ. ಭಗವಂತನ ವರ್ಣನೆ ಮಾಡ್ತಾ ಇದ್ದಾರೆ. ಏನಂತ ವರ್ಣನೆ ಮಾಡ್ತಾ ಇದ್ದಾರೆ? ಪರಮ ಪ್ರಭು ಇತರ ಎಲ್ಲ ನಿಯಂತ್ರರು. ನಾನು ಹೇಳಿದ್ರೆ ಪರಮ ಪ್ರಭು ಬಂದು ಭಗವಂತ ಕೃಷ್ಣ ಕಂಟ್ರೋಲರ್ನೇ ಕಂಟ್ರೋಲ್ ಮಾಡ್ತಾರೆ. ಅವರು ಯಾರು ನಿಯಂತ್ರಣ ಮಾಡ್ತಾರೋ ಅವ್ರನ್ನೇ ನಿಯಂತ್ರಣ ಮಾಡುವಷ್ಟು ಶಕ್ತಿ ಅವ್ರ ಹತ್ರ ಇದೆ. ಆಮೇಲೆ ಗ್ರಹಗಳೆಲ್ಲ ನಾನು ಎಲ್ಲ ಗ್ರಹಾಧಿಪತಿಗಳಿಗೆ ನಾನು ಎಲ್ಲ ಗ್ರಹಗಳಿಗೆ ನಾನು ಅಧಿಪತಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ದೇವತೆಗಳು ನನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದಲ್ಲ, ಬ್ರಹ್ಮ ಕಡಿಗಿನ ಪಾದಮು ಅಂತ, ಬ್ರಹ್ಮನೇ ಅವರ ಪಾದನ ಇದು ಮಾಡ್ತಾ ಇದ್ದಾರೆ. ಮತ್ತೆ ಶಿವ ಅವ್ರನ್ನ ವರ್ಷಿಪ್ ಮಾಡ್ತಾವ್ರೆ, ಶಿವ ಆರಾಧನೆ ಮಾಡ್ತಾ ಇದ್ದಾರೆ. ಇಂದ್ರ ಅವ್ರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ದೇವತೆಗಳಿಗೆ ಪೂಜ್ಯ ದೇವತೆ ಯಾರು ಅಂದರೆ ಭಗವಂತ ವಿಷ್ಣು, ಕೃಷ್ಣ. ಈ ಎಲ್ಲ ಪರಮ ನಿರ್ದೇಶಕರು ನಾನೇ ಅಂತ ಹೇಳ್ತಾರೆ. ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ನಾನೇ ಎಲ್ಲದಕ್ಕೂ ಡೈರೆಕ್ಟರು ಅಂತ ಹೇಳ್ತಾರೆ, ನಾನೇ ನಿರ್ದೇಶಕರು ಅಂತ ಹೇಳ್ತಾರೆ. ಎಲ್ಲ ಭೌತಿಕ ಪ್ರಪಂಚಕ್ಕೂ ಮತ್ತು ಆಧ್ಯಾತ್ಮಿಕ ಪ್ರಪಂಚಕ್ಕೂ ನಾನೇ ಡೈರೆಕ್ಟರು, ನಾನೇ ನಿರ್ದೇಶಕರು ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲ ಬಗೆಯ ಲೌಕಿಕ ನಾಯಕರಿಗೂ ಮತ್ತು ನಿಯಮಕರಿಗೂ ಅತೀತನು. ಕೆಲವರೆಲ್ಲ ಹೇಳ್ತಾರೆ, ದುಡ್ಡು ಜಾಸ್ತಿ ಆಗ್ಬಿಟ್ರೆ ಸೊತ್ತು ಸಂಪತ್ತು, ಆಸ್ತಿ, ಹೆಸರು, ಕೀರ್ತಿ, ಪ್ರತಿಜ್ಞೆ, ಪ್ರತಿಷ್ಠೆ ಇದೆಲ್ಲ ಜಾಸ್ತಿ ಆಗ್ಬಿಟ್ರೆ ಏನಂತಾರೆ ಅಂದರೆ, ಎಲ್ಲರೂ ನನ್ನ ಕಂಟ್ರೋಲಲ್ಲಿ ಇದ್ದಾರೆ, ನನಗೆ ಎಲ್ಲ ನನ್ನ ಆಚರಣೆ ಮಾಡ್ತಾರೆ ಎಲ್ಲರೂ, ನಾನೇ ಅವ್ರಿಗೆ ಲೀಡ್ರು, ನಾನೇ ಅವ್ರಿಗೆ ನಾಯಕ ಅಂತ ಹೇಳ್ತಾರೆ. ಅಂಥವ್ರಿಗೆಲ್ರಿಗೂ ನಾನು ಅತೀತವಾದವನು ಅಂತ ಹೇಳ್ತಾರೆ ಭಗವಂತ. ನಾನೇ ಅತೀತವಾದವನು ಅಂತ ಹೇಳ್ತಾರೆ. ಎಲ್ಲರಿಗೂ ಪೂಜಾರ್ಹನು, ಅವನಿಗಿಂತ ಶ್ರೇಷ್ಠರಿಲ್ಲ, ಅವನೇ ಎಲ್ಲ ಕಾರಣಗಳಿಗೆ ಪರಮ ಕಾರಣ. ಎಲ್ಲ ಕಾರಣಕ್ಕೂ ಭಗವಂತನೇ ಪರಮ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸೊ ಅವನಿಗೆ ಸಮಾನವಾದವರು ಯಾರಿಲ್ಲ, ಅತೀತವಾದವರು ಯಾರಿಲ್ಲ, ಅದಕ್ಕೆ ವ್ಯತ್ಯಾಸವೂ ಇಲ್ಲ. ಅದನ್ನ ನಿನ್ನೆ ಕೇಳಿದೆ ನಾನು, ಆತ್ಮಗೆ ಶರೀರಕ್ಕೆ ಏನು ಸಂಬಂಧ, ಏನು ಡಿಫ್ರೆನ್ಸು ಅಂತ ಕೇಳಿದೆ ನಿಮ್ಮನ್ನ. ಆತ್ಮ ಅನ್ನೋದು ನಮಗೆ ಶಾಶ್ವತವಾದದ್ದು, ದೇಹ ಅನ್ನೋದು ಶಾಶ್ವತ ಇಲ್ಲ. ದೇಹ ಜನ್ಮ ತಗೊಳುತ್ತೆ, ವಯಸ್ಸಾಗುತ್ತೆ, ಕಾಯಿಲೆ ಬರುತ್ತೆ, ಜೀವ ಬಿಟ್ಬಿಡ್ತೀರಿ. ಆದರೆ ಆತ್ಮ ಶಾಶ್ವತವಾದದ್ದು. ಮುಖ್ಯವಾದ ಒಂದು ಅಂಶ ಅಂದರೆ ಅದರಲ್ಲಿ ಆತ್ಮದಲ್ಲಿ ಏನಂದರೆ, ಶಾಶ್ವತವಾಗಿ ಹಿಂದೆನೂ ಇರುತ್ತೆ, ಈಗಲೂ ಇರುತ್ತೆ, ಮುಂದೆನೂ ಇರುತ್ತೆ, ಯಾವಾಗಲೂ ಶಾಶ್ವತವಾಗಿರುತ್ತೆ. ಸಚ್ಚಿದಾನಂದ ಸ್ವರೂಪ ಅದು. ಆಮೇಲೆ ಆತ್ಮನ ಯಾರು ಸಾಯಿಸೋಕ್ಕಾಗಲ್ಲ, ಯಾವ ಆಯುಧದಿಂದನೂ ಸಾಯಿಸೋಕ್ಕಾಗಲ್ಲ, ಯಾವುದೇ ಒಂದು ಪ್ರಕೃತಿಯ ಶಕ್ತಿಯೂ ಅದನ್ನು ಸಾಯಿಸೋಕ್ಕಾಗಲ್ಲ. ಅದು ಭಗವಂತನ ಅಂಶ. ಅದಕ್ಕೆ ನಾನು ಆತ್ಮ ಭಗವಂತನ ಅಂಶ. ಅದು ಭಗವಂತ ಹೆಂಗೆ ಸಚ್ಚಿದಾನಂದ ಸ್ವರೂಪ, ಆ ಸಚ್ಚಿದಾನಂದ ಸ್ವರೂಪದಿಂದನೇ ಈ ಆತ್ಮ ಬಂದಿರೋದು.
ಅದಕ್ಕೆ ಅದನ್ನು ಯಾರು ಸಾಯಿಸೋಕ್ಕಾಗಲ್ಲ, ಅದನ್ನು ನೋಡೋಕ್ಕೂ ಆಗಲ್ಲ. ನಾವು ಕೇಳಿದ್ದೀರಿ, ನೋಡಿದ್ರೆ ಅಷ್ಟೇ. ಕೂದಲಿನ ತುದಿ ಭಾಗನ 10,000 ಭಾಗಗಳಾಗಿ ನಾವು ವಿಭಜನೆ ಮಾಡಿದ್ರೆ ಯಾವ ಒಂದು ಸೈಜಲ್ಲಿ ಬರುತ್ತೋ ಆ ಅಳತೆಯಲ್ಲಿ ಬರುತ್ತೆ ಆತ್ಮ ಅಂತ ನಾವು ಒಂದು ಶ್ಲೋಕ ಓದಿದ್ದೀರಿ 2ನೇ ಅಧ್ಯಾಯದಲ್ಲಿ. ಸೊ ಈ ಆತ್ಮ ಒಂದು ನಿರಂತರವಾದದ್ದು. ಇದು ಈ ಆತ್ಮ ಇರೋದ್ರಿಂದನೇ ನಮಗೆ ಚೈತನ್ಯ ಇದೆ. ಚೈತನ್ಯ ಅಂದ್ರೆ ಪ್ರಜ್ಞೆ, ಶಕ್ತಿ ಅಲ್ಲ, ಪ್ರಜ್ಞೆ. ಪ್ರಜ್ಞೆ ಅಂದ್ರೆ ಇವಾಗ ನಾವು ಮಾತಾಡ್ತಾ ಇದ್ದೀವಿ, ಯಾರ ಬಗ್ಗೆ ಮಾತಾಡ್ತಾ ಇದ್ರಿ? ಭಗವಂತನ ಬಗ್ಗೆ, ಆತ್ಮ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕೆ ಬಂತದ್ದು? ಒಳಗಡೆ ಆತ್ಮ ಇದೆ, ಒಳಗಡೆ ಚೈತನ್ಯ ಇದೆ. ಆತ್ಮ ಎಲ್ಲಿದೆ? ಈ ಹೃದಯದಲ್ಲಿದೆ. ಹೃದಯದಲ್ಲಿ ಆತ್ಮ ಇರೋದ್ರಿಂದ ನಮ್ಗೆ ಚೈತನ್ಯ ಬರುತ್ತೆ, ಪ್ರಜ್ಞೆ ಬರುತ್ತೆ, ಮಾತಾಡಕ್ಕೆ, ತಿಳ್ಕೊಳಕ್ಕೆ, ಧ್ಯಾನ ಮಾಡಕ್ಕೆ, ಭಗವಂತನ ನಾಮ ಹೇಳಕ್ಕೆ, ಭಗವಂತನ ಹೊಗಳೋದಿಕ್ಕೆ, ಭಕ್ತರನ್ನ ಹೊಗಳೋದಿಕ್ಕೆ, ಎಲ್ಲ ಚೈತನ್ಯ, ಎಲ್ಲ ಒಂದು ಜ್ಞಾನ ಪರಿಜ್ಞಾನ ಎಲ್ಲ ಕೊಡುತ್ತೆ ಅದು ಆತ್ಮ ಇರೋದ್ರಿಂದನೇ ನಮಗೆ ಚೈತನ್ಯ ಬರುತ್ತೆ, ಇದು ಪ್ರಜ್ಞೆ ಬರುತ್ತೆ. ಆತ್ಮ ಇರೋದ್ರಿಂದನೇ ನಮ್ಗೆ ಇದು ಉಗುರೆಲ್ಲ ಬೆಳೀತಾ ಇದೆ. ನಾವು ಕಟ್ ಮಾಡಿದ್ರೆ ಮತ್ತೆ ಬೆಳೀತದಲ್ವಾ? ಕೂದಲು ಕಟ್ ಮಾಡ್ತೀರಿ, ಅದು ಮತ್ತೆ ಬೆಳೀತದೆ. ಆಮೇಲೆ ನಾವು ಮಾತಾಡ್ತಾ ಇದ್ದೀರಿ, ಅದು ಪ್ರಜ್ಞೆಯಿಂದ. ಚೈತನ್ಯ ಒಳ್ಳೆ ಆತ್ಮ ಇದೆ, ಅದಕ್ಕೋಸ್ಕರ ಅದೆಲ್ಲ ಇದಾಗ್ತಾ ಇರೋದು. ಮತ್ತೆ ನಾವೇನು ಮಾಡ್ತೀರಿ ಅಂದರೆ ಎಲ್ಲ ಒಂದು ಕಾರ್ಯಗಳು ನಡೀತೀರಿ, ಓದ್ತೀರಿ, ಜಪ ಮಾಡ್ತೀರಿ, ಭಗವದ್ಗೀತಾ ಶ್ಲೋಕ ಓದ್ತೀರಿ, ಭಾಗವತಂ ಶ್ಲೋಕ ಓದ್ತೀರಿ. ಇದೆಲ್ಲ ಯಾವುದರಿಂದ ಬರ್ತದೆ? ಚೈತನ್ಯದಿಂದ. ಒಳಗಡೆ ಆತ್ಮ ಇರೋದ್ರಿಂದ ನಮಗೆ ಚೈತನ್ಯ ಬರುತ್ತೆ, ಜ್ಞಾನದಿಂದ. ಆತ್ಮಜ್ಞಾನ, ಅದೇ ಆತ್ಮಜ್ಞಾನ ಅಂದರೆ ನಾನು ಯಾರು, ಈ ದೇಹ ಏನು, ಈ ದೇಹ ಅಂದರೆ ಏನು, ಆತ್ಮಕ್ಕೆ ದೇಹಕ್ಕೆ ಇರೋ ಸಂಬಂಧ ಏನು, ಇದರ ಆತ್ಮದ ಇದು ಅರ್ಜುನ ಬಂದು ಅವ್ರನ್ನೆಲ್ಲ ವಧ ಮಾಡೋದಕ್ಕಾಗಲ್ಲ ಅಂತ ಹೇಳಿದಕ್ಕೆ ಕೃಷ್ಣ ಇದೆಲ್ಲ ಕೊಡ್ತಾರೆ, ಅವ್ರಿಗೆ ಜ್ಞಾನ ಕೊಡ್ತಾರೆ. ಆತ್ಮಜ್ಞಾನ ಅಂತ ಹೆಸರು ಅದಕ್ಕೆ. ಆತ್ಮಜ್ಞಾನವನ್ನು ಕೊಡ್ತಾರೆ. ನೀನು ಅವ್ರನ್ನ ಸಾಯಿಸಿದ್ರೆ ಕೂಡ ಅವ್ರೇನು ಸಾಯೋದಿಲ್ಲ. ಯಾಕಂದ್ರೆ ಅವ್ರ ದೇಹ ಮಾತ್ರ ನಾಶ ಆಗುತ್ತೆ, ಆತ್ಮ ಅವಿನಾಶ. ಒಂದು ಶ್ಲೋಕ ಹೋದ್ರಲ್ಲ, ಅವಿನಾಶ ಅಂತ ಒಂದು ಶ್ಲೋಕ ಹೋದ್ರಿ. ಆ ವಿನಾಶ, ಇದು ವಿನಾಶ ಆಗುತ್ತೆ ದೇಹ, ಆತ್ಮ ಅವಿನಾಶ ಆಗಲ್ಲ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಕೃಷ್ಣ 2ನೇ ಅಧ್ಯಾಯ ಸಂಪೂರ್ಣವಾಗಿ ಹೇಳಿದ್ದಾರೆ. ಸೊ ಈಗ 23ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ? ಪಾರ್ಥ, ನಾನು ಯಾವಾಗಲೂ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕನಾಗಿ ನಿರತನಾಗದೆ ಹೋದರೆ ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಏನಂತಾರೆ ಹಂಗಂದ್ರೆ ಕೃಷ್ಣ? ನನ್ನ ಮಾರ್ಗದಲ್ಲಿ ಎಲ್ಲರೂ ಅನುಸರಿಸ್ತಾರೆ. ಇನ್ನೊಂದ್ಸಲ ನಿಧಾನ, ಅದು ಅನುವಾದ ಓದ್ಬಿಟ್ಟೆ. ನಿಧಾನಕ್ಕೆ. ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕರಾಗಿ ನಿರತನಾಗದೆ ಹೋದರೆ ಎಲ್ಲಾ ಮನುಷ್ಯರು ಸದಾ ಮಾರ್ಗವನ್ನು. ಯಾರು ಹೇಳ್ತಾರೆ ಅದು ಇಲ್ಲಿ? ಅದನ್ನ ಕೃಷ್ಣ ಯಾರಿಗೆ? ಏನಂತ ಹೇಳ್ತಾ ಇದ್ದಾನೆ? ನಾನು ಯಾವಾಗಲೇ ಆಗಲಿ ಜಾಗೃತರಾಗಿರೋ. ಅಲ್ಲ, ಕಾರ್ಯದಲ್ಲಿ ಮಾಡಿದ್ರು ನನ್ನ ಕೆಲಸಗಳನ್ನ ಜಾಗರೂಕವಾಗಿ ಮಾಡು, ಆದ್ರೆ ಮಾಡುವಾಗ ನನ್ನನ್ನ ಅನುಸರಿಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಇಲ್ಲಿ ಇನ್ನೊಂದು ಏನಂದ್ರೆ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನಂದ್ರೆ, ನಾನು ಯಾವಾಗಲೇ ಆಗಲಿ ನಿಯಮಿತ ಕರ್ಮಗಳಲ್ಲಿ ಜಾಗರೂಕನಾಗಿ ನಿರತನಾಗದೇ ಹೋದರೆ, ಕೃಷ್ಣ ಹೇಳ್ತಾ ಇರೋದು, ನಾನು ಯಾವುದೇ ಕಾರ್ಯಗಳಲ್ಲಿ, ಯಾವುದೇ ಒಂದು ಕರ್ಮಗಳಲ್ಲಿ, ನನ್ನ ನಿಯಮಿತ ಕರ್ಮಗಳು, ನನ್ನ ಕರ್ತವ್ಯ ಇದೆಯಲ್ಲ. ಇವಾಗ ನಮ್ದು ಕರ್ತವ್ಯ ಇದೆ, ನಮ್ದು ಫ್ಯಾಮಿಲಿ ಕರ್ತವ್ಯ ಏನು? ಸಂಸಾರ ನೋಡ್ಬೇಕು, ಮಕ್ಕಳು ನೋಡ್ಬೇಕು, ಹೆಂಡತಿ ಮಕ್ಕಳು ನೋಡ್ಬೇಕು, ನಮ್ಮ ಕರ್ತವ್ಯ ಮಾಡಬೇಕು, ಅಡುಗೆ ಮಾಡಬೇಕು, ಭಗವಂತನಿಗೆ ಭೋಗ ನೈವೇದ್ಯ ಮಾಡಬೇಕು, ಮತ್ತೆ ಪ್ರಸಾದ ಎಲ್ಲರಿಗೂ ಕೊಡಬೇಕು. ಇದೆಲ್ಲ ನಿಯಮಿತ ಕರ್ಮಗಳು ಒಂದು ಗೃಹಿಣಿಗಿದೆ. ಅದೇ ತರ ಒಂದು ಗೃಹಸ್ಥನಿಗೆ, ಒಂದು ಯಜಮಾನ್ರಿಗೆ ಏನಿದೆ? ಹೊರಗಡೆ ಕೆಲಸಕ್ಕೆ ಹೋಗ್ಬೇಕು, ಅವ್ನ ಕೆಲಸ ಮಾಡಬೇಕು, ಅವ್ನ ಕರ್ತವ್ಯ ಮಾಡಬೇಕು, ಮತ್ತೆ ವಾಪಸ್ ಬರಬೇಕು, ಮತ್ತೆ ಪೂಜಾ ಕಾರ್ಯಗಳಲ್ಲಿ ಪೂಜಾ ನಿಯಮಗಳಲ್ಲಿ ನಿಯುಕ್ತರಾಗಿರ್ಬೇಕು. ಈ ತರ ಭಗವಂತನ ಒಂದು ನಿಯಮಿತ ಕರ್ತವ್ಯಗಳೇನು? ಅವನ್ಗೇನ್ ಕರ್ತವ್ಯ ಅಂತ ಏನಿಲ್ಲ, ಏನ್ ಮಾಡಬೇಕಾಗಿಲ್ಲ, ಯಾರು ಕೇಳಂಗಿಲ್ಲ ಅವನ್ನ. ಯಾಕ ನೀನ್ ಇದು ಮಾಡಿಲ್ಲ ಅಂತ ಯಾರು ಕೇಳಕ್ಕಾಗಲ್ಲ ಭಗವಂತನ. ಅದು ಅವರವರ ಭಗವಂತನ ಒಂದು ಆಸೆ ಆಕಾಂಕ್ಷೆಗಳಲ್ಲಿ ಅವನು ಏನೋ ಮಾಡದೇ ಇರ್ಬೋದು, ಮಾಡಬಹುದು. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಯಾವಾಗಲೇ ಆಗಲಿ, ಯಾವಾಗನ ಆಗ್ಲಿ ಪರವಾಗಿಲ್ಲ, ನಿಯಮಿತ ಕರ್ಮಗಳಲ್ಲಿ ನಾನು ಮಾಡೋ ಕರ್ಮ, ನನ್ನ ನಿಯಮಿತ ಕರ್ಮ ಅಂದ್ರೆ ವಿದ್ಯುತ್ ಶಕ್ತಿಗಳು, ಕೆಲಸಗಳು, ನನ್ನ ಕೆಲಸಗಳಲ್ಲಿ ಜಾಗರೂಕನಾಗಿ ಅವ್ರು ಮಾಡ್ಕೊಂತಾರೆ. ಬಿಡಪ್ಪ, ನಾನು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡೆಡ್, ನಾನೇ ಭಗವಂತ, ಅವ್ರವ್ರು ಮಾಡ್ಕೊಂತ ನಾನೇನಾಗಿ ಮಾಡ್ಬೇಕು ಅಂತ ಆರಾಮಾಗಿ ಭಗವಂತ ನಿದ್ದೆ ಮಾಡ್ತಾ ಇರ್ಬೋದು. ಆದ್ರೆ ಕೃಷ್ಣ ಆ ಥರ ಮಾಡಲ್ಲ.
ಮಾಡಲ್ಲ. ಯಾವ ತರ ಮಾಡಬೇಕು ಅಂತ ಕೃಷ್ಣ ತೋರಿಸ್ಕೊಡ್ತಾರೆ. ನಿಯಮಿತ. ಅದಕ್ಕೆ ಭಗವಂತನ ಲೀಲೆಗಳು ಮಾಡೋದು. ಇವಾಗ ನಿನ್ನೆ ನಾನು ರಾಮೇಶ್ವರಂಗೆ ಹೇಳ್ದಲ್ಲ, ರಾಮೇಶ್ವರಂಗೆ ಏನಕ್ಕಲ್ಲ ರಾಮ ಒಂದು ಶಿವನ್ನ ಇದು ಮಾಡ್ಬೇಕು, ಪೂಜೆ ಮಾಡ್ಬೇಕು, ಏನ್ ಪ್ರತಿಷ್ಠಾಪನೆ ಮಾಡ್ಬೇಕು. ನನ್ನ ಶಿಷ್ಯ ಅವನು, ಶಿವ ಯಾರೋ ನನ್ನ ಹೋಗೋಣ ಅಂತ ಶಿವ ಯಾರೋ ನನ್ನ ಪರಮ ವೈಷ್ಣವ, ಅವನ್ ನನ್ನ ಆರಾಧನೆ ಮಾಡ್ಬೇಕು. ಶಿವ ನಾನು ಶಿವನ್ಗೇನು ಆರಾಧನೆ ಮಾಡೋದು ಅಂತ ಹೇಳಿಲ್ಲ ಅಂತ ಮಾಡ್ಲಿಲ್ಲ. ಆದ್ರೆ ತನ್ನ ನಿಯಮಿತ ಕರ್ಮ ಅಲ್ಲಿ ಮಾಡಿದ್ರು. ಏನ್ ಕರ್ಮ? ಲಿಂಗನ ಸೃಷ್ಟಿ ಮಾಡಿದ್ರು, ಶಿವನ್ನ ಹೊಗಳಿದ್ರು, ಶಿವನ ಬಗ್ಗೆ ಬೇರೆ ಮುಂದೆ ಬರುವ ಒಂದು ಜನರೇಷನ್ಗೆ ಅವರ ಆ ಪರಂಪರೆಗೆ ತೋರಿಸ್ಕೊಟ್ರು ಜನರಿಗೆ. ನೋಡಿ, ಈ ತರ ಪ್ರಥಮ ವೈಷ್ಣವ ದೇವಾಲಯಕ್ಕೆ ನಾವು ಹೋದ್ರೆ ಆ ಒಂದು ಭಕ್ತನ್ನ ನಾವು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ಅವ್ರನ್ನ ಹೊಗಳ್ಬೇಕು, ಅವ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂತ ಹೇಳ್ಕೊಟ್ರು, ತೋರಿಸ್ಕೊಟ್ರು. ಆ ನಿಯಮಿತ ಕರ್ಮಗಳು ನಲ್ಲಿ ನಾನು ಜಾಗೃತ ಆಗಿದ್ರೆ ಜಾಗೃತಿಯಾಗಿ ನಾನು ಮಾಡ್ತೀನಿ ಅಂತ ಅರ್ಥ. ನಾನು ಕೇರ್ಲೆಸ್ ಮಾಡಲ್ಲ, ಬೇಕಾಬಿಟ್ಟಿ ಮಾಡಲ್ಲ. ನಿರತನಾಗಿದ್ದೀನಿ ಅಂದ್ರೆ ಎಂಗೇಜ್ ಆಗಿರ್ತೇನೆ ಅಂತ. ನಿರತನಾಗದೆ ಹೋದರೆ ಏನಾಗುತ್ತೆ ಅಂತ ಹೇಳಿ ಹೇಳ್ತಾವ್ರೆ. ಒಂದು ವೇಳೆ ನಾನು ಆತರ ಕೇರ್ಲೆಸ್ ಮಾಡಿ ಬೇಕಾಬಿಟ್ಟಿ ಮಾಡ್ಬಿಟ್ರೆ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವವರು. ಎಲ್ಲ ಮನುಷ್ಯರು ನನ್ನ ಮಾರ್ಗವನ್ನು ನಾನು ಹೆಂಗ್ ಮಾಡಿದೆ ಹಂಗೆ ಮಾಡ್ತಾರೆ. ನಾನು ಬೇಕಾಬಿಟ್ಟಿ ಮಾಡಿದ್ರೆ ಅವ್ರು ನಾಳೆ ಅವರು ರಾಮೇಶ್ವರ ಶಿವನ್ ಏನ್ ಮಾಡೋದು? ಕೃಷ್ಣನೇ ಮಾಡಿಲ್ಲ. ಕೃಷ್ಣ ಸಂದೀಪಾನಿ ಮುನಿನ ಗುರುವಾಗಿ ಸ್ವೀಕಾರ ಮಾಡಿದ್ರು, ಗುರು ದಕ್ಷಿಣೆ ಕೊಟ್ರು. ಯಾಕೆ? ತನ್ನ ಬಗ್ಗೆ ಗುರು ಹತ್ರ ಕೇಳ್ಕೊಂಡ್ರು. ಸಂದೀಪಾನಿ ಮುನಿ ಕೃಷ್ಣನ ಬಗ್ಗೆ ಹೇಳ್ತಾ ಇರುವಾಗ ನಿಲ್ಸಾಯ, ನೀನ್ ನನ್ನ ಬಗ್ಗೆ ನನಗೇನು ಹೇಳೋದು ಅಂತ ಏನ್ ಕೇಳಿ ಹೇಳಿಲ್ಲ. ಇನ್ನ ಹೇಳಿ ಸ್ವಾಮಿ, ನಾನು ಕೇಳ್ತೀನಿ ಅಂತ ಹೇಳಿದ್ರು. ನಾನು ಇನ್ನ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರು. ಯಾಕಂದ್ರೆ ಗುರುವನ ಹೇಗೆ ನಾವು ಆಚರಣೆ ಮಾಡಬೇಕು, ಒಂದು ಶಿಷ್ಯನಾಗಿ ತನ್ನ ಕರ್ತವ್ಯ ಏನು, ತನ್ನ ವ್ಯವಹಾರ ಯಾವ ತರ ಇರಬೇಕು ಗುರು ಹತ್ರ ಅಂತ ತೋರಿಸ್ಕೊಟ್ರು. ಎಲ್ಲಿ? ಸಂದೀಪಾನಿ ಮುನಿ ಹತ್ರ. ಅದಕ್ಕೆ ಈ ತರ ನಾನು ಮಾಡದೆ ಹೋಗದೆ ಇದ್ರೆ ನನ್ನ ಮನುಷ್ಯರು, ಎಲ್ಲಾ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ನಾನು ಹೆಂಗ್ ಮಾಡ್ದೆ ಹೆಂಗ್ ಮಾಡ್ತಾರೆ ಅವರು. ಈಗ ಏನ್ ಮಾಡ್ತಾರೆ? ಗುರುವನ್ನ ಸ್ವೀಕಾರ ಮಾಡ್ತಾರೆ, ಅವ್ರಿಗೆ ದಕ್ಷಿಣೆ ಕೊಡ್ತಾರೆ, ಗುರುವನ ಸೇವೆ ಮಾಡ್ತಾರೆ. ಆಮೇಲೆ ವಿನಮ್ರತವಾಗಿ ಗುರುವನ ಸೇವೆ ಮಾಡ್ತಾರೆ, ವಿನಮ್ರತವಾಗಿ ಪ್ರಶ್ನೆ ಕೇಳ್ತಾರೆ, ವಿನಮ್ರತವಾಗಿ ಗುರು ಹೇಳಿದ್ದೆಲ್ಲ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೆಲ್ಲ ಯಾರು ತೋರಿಸ್ಕೊಟ್ಟಿದ್ರು? ಕೃಷ್ಣನೇ ತೋರಿಸ್ಕೊಟ್ರು ನಮ್ಗೆ. ದ್ವಾಪರ ಯುಗದಲ್ಲಿ ಕೃಷ್ಣನೇ ತೋರಿಸ್ಕೊಟ್ರು. ಅರ್ಥ ಆಯ್ತಾ? ಕೃಷ್ಣನೇ ತೋರಿಸ್ಕೊಟ್ರು ಈ ತರ ಮಾಡ್ಬೇಕು ಅಂತ. ಈ ತರ ನಾನು ಮಾಡದೆ ಹೋದ್ರೆ ಏನ್ ಮಾಡ್ತಾರೆ ಮನುಷ್ಯರು ಮಾಡಲ್ಲ. ಎಲ್ಲ ಮನುಷ್ಯರು ಮಾಡಲ್ಲ, ಎಲ್ಲ ಜನರು ಮಾಡಲ್ಲ. ಅವ್ರು ಮಾಡಲ್ಲ. ಯಾಕೆ ಮಾಡ್ಬೇಕು? ಅವ್ರು ಭಗವಂತನೇ ಮಾಡಿಲ್ಲ, ನಾನು ಯಾಕೆ ಮಾಡ್ಬೇಕು? ಉಪಾಧ್ಯಾಯರು ಹೆಂಗೆ ಹೇಳ್ಕೊಡ್ತಾರೋ ಸ್ಟೂಡೆಂಟ್ ಕೂಡ ಉಪಾಧ್ಯಾಯರೇ ಸರಿ ಇಲ್ದಿರ ಸ್ಟೂಡೆಂಟ್ ಸರಿ ಇರಲ್ಲ. ನಾನು ಹೇಳಿದಲ್ಲ, ಧೂಮಪಾನ, ಸಿಗರೇಟು, ಗುರುವೇ ಸಿಗರೇಟ್ ಹೊಡಿತಾ ಸ್ಮೋಕ್ ಮಾಡ್ತಾ ಇದ್ರೆ, ಧೂಮಪಾನ ಮಾಡಿದ್ರೆ ಸ್ಟೂಡೆಂಟ್ಸು ಮಾಡ್ತಾರೆ. ನೀನ್ ನನಗೆ ಹೇಳ್ಬೇಡಪ್ಪ ಅಂತ ಹೇಳ್ತಾರೆ. ನಿನ್ಗೆ ಅರ್ಹತೆ ಇಲ್ಲ ಹೇಳೋ ಅರ್ಹತೆ, ನೀನ್ ಫಸ್ಟ್ ಮೊದಲು ನಿಲ್ಸು ಅಂತ ಹೇಳ್ತಾರೆ. ಅದೇ ಇಲ್ಲಿ ಕೃಷ್ಣ ಹೇಳ್ತಾರೆ, ನಾನು ಮಾಡದೆ ಹೋದರೆ, ನಾನು ಮಾಡೋದಿಲ್ಲ. ಅಲ್ಲಿ ಕೊಟ್ಟರೆ ನೋಡಿ, ನಾನು ನಿರತನಾಗದೆ ಹೋದರೆ ಎಲ್ಲಾ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಅದಕ್ಕೆ ಗುರುವಾದವರು, ಬೋಧನೆ ಮಾಡೋರು, ನಾಯಕರು, ದೊಡ್ಡ ಇವರು ಏನು ದೇಶನ ಪರಿಪಾಲನೆ ಮಾಡೋ ರಾಜರು, ಪ್ರಧಾನಮಂತ್ರಿ, ನನ್ನ ಮೋದಿದ ಎಕ್ಸಾಂಪಲ್ ಹೇಳಿದ ನಿಮಗೆ. ಇವರೆಲ್ಲ ಭಗವಂತನ ಸೇವೆ ಮಾಡಬೇಕು, ಭಗವಂತನ ಭಕ್ತಿ ಸೇವೆನ ಆಚರಣೆ ಮಾಡಬೇಕು. ಎಲ್ಲ ದೇವಸ್ಥಾನಗಳಿಗೆ ಹೋಗ್ಬೇಕು, ಅಲ್ಲಿ ಭಗವಂತನ ಸೇವೆ ಮಾಡಬೇಕು. ಕೆಳಗಡೆ ಕೂತ್ಕೊಂಡು ಅದೆಲ್ಲ ಒಂದು ಇದು ಹೌದು. ಕೂತ್ಕೊಂಡ್ರು. ಆಮೇಲೆ ಸಾಮಾನ್ಯ ಪ್ರಜೆಗಳ ಪಕ್ಕದಲ್ಲಿ ಕೂತ್ಕೊಂತಾರೆ. ಅವರು ಕೂತ್ಕೊಂತಾರೆ. ಯಾಕಂದ್ರೆ ಎಲ್ಲರೂ ಭಗವಂತನ ಅಂಶ. ಒಂದೇ ಅಲ್ಲ, ಭಗವಂತನ ಅಂಶ ಇವರೆಲ್ಲರೂ. ನಾವೆಲ್ಲರೂ ಭಗವಂತನ ಅಂಶ. ನಾನ್ ಬೇರೆ ಅಲ್ಲ, ನಾನು ಪ್ರಧಾನಮಂತ್ರಿ ಆದ್ರೆ ನನಗೆ ದೊಡ್ಡ ಇದು ಕೊಡ್ಬೇಡ ಅಂತೇಳಿ ಅವ್ರೇನೆ ಆ ಭಾವನೆ ಇಲ್ಲ ಅವ್ರಿಗೆ. ಅದಕ್ಕೆ ಎಲ್ಲಾರ ಪಕ್ಕದಲ್ಲಿ ಕೂತ್ಕೊಂತಾರೆ. ಯಾಕಂದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ, ಭಗವಂತನ ಒಂದು ಅಂಶ ಅಂತ ನೋಡ್ತಾರೆ ಅವರು. ಸೊ ಈ ತರ ನಾನು ನಿರತನಾಗದೆ ಹೋದರೆ ಎಲ್ಲಾ ಮನುಷ್ಯರು ನನ್ನ ಮಾರ್ಗವನ್ನು ಅನುಸರಿಸುವರು. ಆಧ್ಯಾತ್ಮಿಕ ಬದುಕಿನ ಮುನ್ನಡವಾಗಿ ಸಾಮಾಜಿಕ ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕ ಮನುಷ್ಯನು ಅನುಸರಿಸಬೇಕಾದ ಸಾಂಪ್ರದಾಯಿಕವಾದ ಕೌಟುಂಬಿಕ ಪದ್ಧತಿಗಳಿವೆ. ನಾನು ಹೇಳ್ತಾರೆ ಇವಾಗ ಟ್ರೆಡಿಷನಲ್ ಆಗಿ ನಾವೇನೇನು ಆಚರಣೆ ಮಾಡಬೇಕು ಅದೆಲ್ಲ ಮಾಡ್ಕೊಬೇಕು. ಇದೆಲ್ಲ ನಮ್ಗೆ ಒಂದು ಕೌಟುಂಬಿಕ ಒಂದು ಇದಿದೆ ನಮ್ಗೆ. ಒಂದೊಂದು ಫ್ಯಾಮಿಲಿ, ಒಂದೊಂದು ಸಂಸಾರದಲ್ಲಿ ವರ್ಷ ತಿರುಪತಿಗೆ ಹೋಗೋದು, ವರ್ಷ ಮನೆ ದೇವ್ರಿಗೆ ಹೋಗೋದು, ವರ್ಷ ಬನ್ನೇರಘಟ್ಟೆಗೆ ಹೋಗೋದು, ಇಲ್ಲಾಂದ್ರೆ ತಿರುಪತಿಗೆ ಹೋಗೋದು, ಶ್ರೀರಂಗಂಗೆ ಹೋಗೋದು. ಅವ್ರವ್ರ ಮನೆ ದೇವರವ್ರು ಇರ್ತಾರೆ, ಆಯಾ ಮನೆ ದೇವರಿಗೆ ಅವ್ರು ಹೋಗ್ತಾ ಇರ್ತಾರೆ. ಉದಾಹರಣೆ ಹೇಳ್ತಾ ಇದ್ರು. ಕೌಟುಂಬಿಕ ಸಂಪ್ರದಾಯ ಇದೆಲ್ಲ.
ಆಮೇಲೆ ಮಗು ಹುಟ್ರೆ ಮಗುಗೆ ಜಾತಕ ನೋಡೋದು, ಆಮೇಲೆ ಆ ಜಾತಕಕ್ಕೆ ತಕ್ಕಂತೆ ಅವ್ರಿಗೆ ಆಧ್ಯಾತ್ಮಿಕವಾದ ಒಂದು ಚಿಂತನೆ ಇಲ್ಲದೆ ಆಧ್ಯಾತ್ಮಿಕ ಚಿಂತನೆ ಕೊಡೋದು, ಇದೆಲ್ಲ ಸಾಂಪ್ರದಾಯಿಕ ಕೌಟುಂಬಿಕ ಸಂಪ್ರದಾಯದ ಪದ್ಧತಿಗಳು. ಕೆಲವು ಪದ್ಧತಿಗಳೆಲ್ಲ ಇದೆ ನಮ್ಮ ಸನಾತನ ಧರ್ಮದಲ್ಲಿ. ಆ ಸನಾತನ ಧರ್ಮದ ಪದ್ಧತಿಗಳನ್ನ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಹಂಗಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಶಾಂತಿ ಇರೋದಿಲ್ಲ. ಶಾಂತಿಯ ಸಮತೋಲನವನ್ನು ಉಳಿಸಿಕೊಳ್ಳಲು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇದೆಲ್ಲ ಉಳಿಸ್ಕೊಳ್ಬೇಕಂದ್ರೆ ನಾವು ಮನೆಯಲ್ಲಿ ಹಿರಿಯರಾಗಿರ್ತಾರಲ್ಲ ಅವರೆಲ್ಲ ತೋರಿಸ್ಕೊಡ್ಬೇಕು. ಮಕ್ಕಳಿಗೆ, ಹೆಂಡತಿಗೆ, ಅವರ ಸಂತತಿಗಳನ್ನೆಲ್ಲ ತೋರಿಸ್ಕೊಡ್ಬೇಕು. ಈ ಥರ ನಾವು ಪ್ರತಿ ವರ್ಷ ಹಬ್ಬನ ಆಚರಣೆ ಮಾಡಬೇಕು, ಪ್ರತಿ ಹಬ್ಬ ಆಚರಣೆ ಮಾಡಬೇಕು. ಆ ಹಬ್ಬದಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡಬೇಕು, ಆ ಹಬ್ಬದಲ್ಲಿ ಭಗವಂತನ ಹೊಗಳಬೇಕು. ಆ ಒಂದು ಹಬ್ಬದಲ್ಲಿ ಆ ಹಬ್ಬದ ಹರ್ಷವನ್ನು ನಾವು ಅನುಭವ ಪಡಬೇಕು. ಆಮೇಲೆ ಆ ಹಬ್ಬದಲ್ಲಿ ಏನಕ್ಕೋಸ್ಕರ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೀರಿ ಅನ್ನೋದನ್ನ ನಾವು ಹೇಳ್ಬೇಕು. ನಾವು ಭಗವಂತನ ನಾಮ ಜಪ ಮಾಡೋದಕ್ಕೆ ಹೇಳಬೇಕು, ಭಗವಂತನ ಲೀಲೆಗಳ ಬಗ್ಗೆ ಚರ್ಚೆ ಮಾಡಬೇಕು. ಇದೆಲ್ಲ ಕೌಟುಂಬಿಕ ಪದ್ಧತಿಗಳು, ಸಂಪ್ರದಾಯದ ಪದ್ಧತಿಗಳು. ಇಂತಹ ನಿಯಮಗಳು ಬದ್ಧ ಜೀವಿಗಳಿಗೆ ಮಾತ್ರ, ಶ್ರೀಕೃಷ್ಣನಿಗಲ್ಲ. ನಮ್ಮಂತ ಬದ್ಧ ಜೀವಿಗಳಿಗೆ ಮಾತ್ರ ಇದು. ಕೃಷ್ಣವಾಗಿ ಹಬ್ಬ ಮಾಡ್ಕೊಂಡಿರ್ತಾರ, ಹಬ್ಬ ಮಾಡೋದ್ರಲ್ಲಿ ಅವರು ಒಂದು ಪಾಲ್ಗೊಳ್ತಾರೆ, ಭಕ್ತರ ಜೊತೆ ಪಾಲ್ಕೊಂಡು ಸಂತೋಷ ಪಡಿತಾರೆ. ಈಗ ಪಂಡ್ರಾಪುರದಲ್ಲಿ ತೊಳಿ ಏಕಾದಶಿ ಬರುತ್ತೆ, ಆಷಾಢ ಏಕಾದಶಿ, ತೊಳಿ ಏಕಾದಶಿ. 15 ಲಕ್ಷ ಜನ ಬರ್ತಾರೆ. ಹೆಂಗ್ ಬರ್ತಾರೆ ಅಂದ್ರೆ ನಡ್ಕೊಂಡು ಬರ್ತಾರೆ. ಅವ್ರವ್ರ ಗ್ರಾಮಗಳಿಂದ, ಪಟ್ಟಣಗಳಿಂದ ನಡ್ಕೊಂಡು ಹೋಗಿ ವಿಠಲನ ಭಜನೆ ಮಾಡ್ಕೊಂಡು, ಕೆಲವರು ತುಳಸಿನ ತಲೆ ಮೇಲೆ ಇಟ್ಕೊಂಡು ಬರ್ತಾರೆ. ಇವಾಗ್ಲೂ ನೀವು ಪಂಡ್ರಾಪುರಕ್ಕೆ ಹೋದ್ರೆ ಯಾವಾಗ್ಲೂ ಭಜನೆ ನಡೀತಾನೆ ಇರುತ್ತೆ, ಯಾವಾಗ್ಲೂ. ಅದೆಲ್ಲ ಕೌಟುಂಬಿಕ ಪದ್ಧತಿಗಳು, ಅವರ ಕೌಟುಂಬಿಕ ಸಂಪ್ರದಾಯದ ಪದ್ಧತಿಗಳು, ಅವ್ರವ್ರ ಸಂಪ್ರದಾಯ ಪದ್ಧತಿಗಳು ಅವ್ರು ನಡ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ಇವಾಗ ಜಗನ್ನಾಥ್, ನಾನು ಹೇಳಿದಲ್ಲ, ಜಗನ್ನಾಥ್ ಸ್ನಾನ ಯಾತ್ರ, ಇದೆಲ್ಲ ನಮ್ಮ ಇದು ಸಂಪ್ರದಾಯದಲ್ಲಿ ಬಂದಿರೋದು. ಜಗನ್ನಾಥ್ ಅವ್ರು ಒಡಿಸ್ಸಾ ಸಂಪ್ರದಾಯದಲ್ಲಿ ಬಂದಿರೋದು. ಇದೆಲ್ಲ ಈ ತರ ಸಂಪ್ರದಾಯಗಳ ಪ್ರಕಾರ ನಡ್ಕೊಂಡು ಬರ್ತಾ ಇರ್ತದೆ. ಅದನ್ನ ನಾವು ಮಾಡದೇ ಇದ್ರೆ ಏನಾಗುತ್ತೆ, ಶಾಂತಿ ಸಿಗಲ್ಲ. ಅದಕ್ಕೆ ಜಗಳ, ಎಲ್ಲಿ ನೋಡಿದ್ರು ಜಗಳ, ಯುದ್ಧ, ಎಲ್ಲಿ ನೋಡಿದ್ರು ದರೋಡೆ, ಎಲ್ಲಿ ನೋಡಿದ್ರು ರೇಪ್ ಮಾಡೋದು, ಅದು ಬಲಾತ್ಕಾರ ಮಾಡೋದು, ಇದೆಲ್ಲ ಯಾಕಂದ್ರೆ ನಡೀತಾ ಇರೋದ್ರೆ ಸಾಂಪ್ರದಾಯವನ್ನು ಯಾರು ಆಚರಣೆ ಮಾಡ್ತಾ ಇಲ್ಲ. ಆತನು ಧಾರ್ಮಿಕ ತತ್ವಗಳನ್ನು ಅಳಿಸಿಕೊಳ್ಳಲು ಅವತರಿಸಿದುರಿಂದ ವಿಧಿಸಿದ ನಿಯಮಗಳನ್ನು ಅನುಸರಿಸಿದನು. ಆದರೂ ಆತನು ಧಾರ್ಮಿಕ ತತ್ವಗಳನ್ನು ನೆಲೆಗೊಳಿಸಲು ಅವತರಿಸಿದುದರಿಂದ ವಿಧಿಸಿದ ನಿಯಮಗಳನ್ನು ಅನುಸರಿಸಿದರು. ಇಲ್ಲವಾದರೆ ಅವನೇ ಅತ್ಯುನ್ನತ ಅಧಿಕಾರಿಯಾದುದರಿಂದ ಜನಸಾಮಾನ್ಯರು ಆತನ ಹೆಜ್ಜೆಯಲ್ಲಿಯೇ ನಡೆಯುತ್ತಾರೆ. ಮನೆಯೊಳಗೆ, ಮನೆಯ ಹೊರಗೆ ಗೃಹಸ್ಥನಿಗೆ ವಿಧಿಸಿರುವ ಎಲ್ಲ ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಪಾಲಿಸುತ್ತಿದ್ದೇನೆಂದು ಶ್ರೀಮದ್ ಭಗವದ್ಗೀತದಿಂದ ತಿಳಿದು ಬರುತ್ತದೆ. ಕೃಷ್ಣ 10ನೇ ಸ್ಕಂದದಲ್ಲಿ ಹೋದ್ರೆ ಭಾಗವತಮಲ್ಲಿ ಕೃಷ್ಣ 16,108 ರಾಣಿಗಳನ್ನ ಮದುವೆ ಮಾಡ್ಕೊಂತಾರೆ. ಅದು ಮಾಡ್ಕೊಳ್ಳುವಾಗ ಅಲ್ಲ, ರಾಣಿಗಳನ್ನ ಗೋಪಿಕಾ ಶ್ರೀಗಳು ಬೃಂದಾವನದಲ್ಲಿ ಮಾತ್ರನೇ ಅವ್ರು ಮದುವೆ ಮಾಡ್ಕೊಳ್ಳಲ್ಲ. ಅವ್ರನ್ನ ಅದು ಮಾಧುರ್ಯ ಪ್ರೇಮ, ಅದು ಇದು ಬಂದು ಇದು ಇಲ್ಲಿ ದ್ವಾರಕಾದಲ್ಲಿ ರಾಜ ಕೃಷ್ಣ ಐಶ್ವರ್ಯ ಭಾವ ಅಂದ್ರೆ ಬೇಕಾದಷ್ಟು ಐಶ್ವರ್ಯ ಇರುತ್ತೆ, ಎಲ್ಲದರಲ್ಲಿ ಐಶ್ವರ್ಯ ಇರುತ್ತೆ. ಇಲ್ಲಿ ದ್ವಾರಕಾದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೃಷ್ಣ ರಾಣಿಗಳು ಇರ್ತಾರಲ್ಲ, 14,108 ರಾಣಿಗಳನ್ನ ಮದುವೆ ಮಾಡ್ಕೊಂಡಿರ್ತಾರೆ. ಅವಾಗ ನಾರದ ಮುನಿ ಒಂದೊಂದು ಪ್ಯಾಲೇಸ್ಗೆ, ಒಂದೊಂದು ಅರಮನೆಗೆ ಚೆಕ್ ಮಾಡ್ತಾರೆ. ಒಂದು ಅರಮನೆಗೆ ಹೋಗಿ ಏನ್ ಮಾಡ್ತಾ ಇದ್ದಾರೆ ಕೃಷ್ಣ ಅಂತ ನೋಡ್ಬೇಕು ಅಂತ ಅವರು ನೋಡ್ತಾರೆ. ಅವಾಗ ನೋಡಕ್ ಹೋಗ್ತಾರೆ ಒಂದೊಂದು ಮನೆಯಲ್ಲಿ. ನೋಡುವಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಮನೆಯಲ್ಲಿ ಕೃಷ್ಣ ಒಂದೊಂದು ಕೆಲಸ ಮಾಡ್ಕೊಂಡಿರ್ತಾರೆ. ಅದನ್ನ ಹೇಳಕ್ ಬರ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಒಂದು ಮನೆಯಲ್ಲಿ ಮಕ್ಕಳಿಗೆ ವೇದಾಭ್ಯಾಸ ಹೇಳ್ಕೊಡ್ತಾ ಇರ್ತಾರೆ, ಇನ್ನೊಂದು ಮನೆಯಲ್ಲಿ ಮಕ್ಕಳಿಗೆ ಸ್ನಾನ ಮಾಡಿಸ್ತಾ ಇರ್ತಾರೆ, ಇನ್ನೊಂದು ಮನೆಯಲ್ಲಿ ಮಕ್ಕಳಿಗೆ ತಲೆ ಬಾಚ್ತಾ ಇರ್ತಾರೆ. ಈ ತರ ನಾರದ ಮುನಿ 16,108 ಪ್ಯಾಲೇಸ್ಗೆ ಹೋಗ್ಬಿಟ್ಟು ಬರ್ತಾರೆ, ಅರಮನೆಗೆ. ಎಲ್ಲಾ ಪ್ಯಾಲೇಸ್ ಅಲ್ಲಿ ಕೃಷ್ಣ ಇರ್ತಾರೆ, ಎಕ್ಸ್ಪ್ಯಾಂಡ್ ಆಗಿರ್ತಾರೆ, ವಿಸ್ತರಣೆ ಆಗ್ತಾರೆ. ಅವ್ರು ಎಷ್ಟು ಬೇಕಾದ್ರೂ ವಿಸ್ತರಣೆ ಮಾಡ್ಕೋಬಹುದು, 16 ಲಕ್ಷ ಕೂಡ ವಿಸ್ತರಣೆ ಮಾಡ್ಕೋಬಹುದು. ಅದಕ್ಕೆ ಒಂದೊಂದು ಕೆಲಸ ಗೃಹಸ್ಥನಾಗಿ ಒಂದೊಂದು ಮನೆಯಲ್ಲಿ ಕೃಷ್ಣ ಏನೇನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾಗವತಮಲ್ಲಿ. ಅದಕ್ಕೆ ಗೃಹಸ್ಥ ತನ್ನ ಕರ್ತವ್ಯ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾರೆ ಕೃಷ್ಣ. ಗೃಹಸ್ಥ ಮನೆಯಲ್ಲಿ ಇದ್ರೆ ಗೃಹಸ್ಥನಾಗಿ ಯಾವ ತರ ಇರ್ಬೇಕು, ಹೊರಗಡೆ ಹೋದ್ರೆ ಗೃಹಸ್ಥನ ಯಾವ ತರ ಇರ್ಬೇಕು, ಇದನ್ನೆಲ್ಲ ತೋರಿಸ್ಕೊಡ್ತಾರೆ ಕೃಷ್ಣ.
ಅಲ್ಲಿ ಇಲ್ಲಿ ನೋಡ್ಕೊಂಡು ಇದು ಮಾಡ್ಕೊಂಡು ಸುಮ್ಮನೆ ಜಾಲಿಯಾಗಿ ಕೂತ್ಕೊಂಡು ಗಮನ ಬೇರೆ ಕಡೆ ಇಟ್ಕೊಂಡು ಮಾಡಲ್ಲ ಕೃಷ್ಣ. ಯಾವ ಕೆಲಸ ಮಾಡಿದನು ಗಮನ ಅವ್ರ ಹತ್ರ ಅಲ್ಲೇ ಇರುತ್ತೆ. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇರ್ತೀರೋ, ಯಾವ್ದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀರೋ ಅಲ್ಲೇ ಗಮನ ಇಟ್ಕೊಂಡು ಕರೆಕ್ಟಾಗಿ ಮಾಡ್ತಾರೆ ಅವರು ಕೃಷ್ಣ. ಸೊ ಒಂದೊಂದು ಮನೆಯಲ್ಲಿ ಗೃಹಸ್ಥನಾಗಿ ಏನೇನು ಮಾಡಬೇಕು ಒಂದೊಂದು ಆ ಥರ ಮಾಡ್ತಾ ಇದ್ದಾರೆ. ಒಂದು ಕಡೆ ಹೆಂಡತಿಗೆ ಏನೋ ಇದು ಅಡುಗೆಗೆ ಸಹಾಯ ಮಾಡ್ಕೊಡ್ತಾ ಇರ್ತಾರೆ. ಇನ್ನೊಂದು ಕಡೆ ಹೆಂಡತಿಗೆ ಬೇರೆ ಏನೋ ವ್ಯವಹಾರ ಮಾಡ್ತಾ ಇರ್ತಾರೆ, ಬೇರೆ ಏನೋ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಹೆಂಡತಿಗೆ ಉಪದೇಶ ಮಾಡ್ತಾರೆ, ಈ ಥರ ಇರಬೇಕು ಅಂತ. ಈ ಥರ ತನ್ನ ಕರ್ತವ್ಯಗಳನ್ನು ಯಾವತ್ತೂ ಅವರು ಯಾವತ್ತೂ ಮಾಡದೇ ಇರಲ್ಲ, ಎಲ್ಲದನ್ನೇ ಮಾಡ್ತಾರೆ. ಆ ಥರ ಅವ್ರು ಬಿಟ್ಬಿಟ್ರೆ ಜನನೂ ಅದನ್ನೇ ಫಾಲೋ ಮಾಡ್ಬಿಡ್ತಾರೆ. ಆ ಥರನೇ ಯಾವ ಥರ ಮಾಡ್ತಾರೆ ಅವ್ರು ಕರೆಕ್ಟಾಗಿ ಮಾಡ್ತಾರೆ, ಸರಿಯಾಗಿ ಮಾಡ್ತಾರೆ, ಇಲ್ಲಾಂದ್ರೆ ಇಲ್ಲ ಆ ಥರ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಧಾರ್ಮಿಕ ಕರ್ತವ್ಯಗಳನ್ನು ಶ್ರೀಕೃಷ್ಣನು ಪಾಲಿಸುತ್ತಿದ್ದೇನೆಂದು ಶ್ರೀಮದ್ ಭಗವದ್ಗೀತಾದಿಂದ ತಿಳಿದು ಬರುತ್ತದೆ. ಶ್ರೀಮದ್ ಭಾಗವತದಿಂದ ತಿಳಿದು ಬರುತ್ತದೆ. ಅದೇ ನಾನು ಹೇಳಿದ್ದು, 10ನೇ ಸ್ಕಂದದಲ್ಲಿ ನೀವು ಹೋದ್ರೆ ಎಲ್ಲ ಕೃಷ್ಣ ಏನೇನು ಮಾಡ್ತಾರೋ ಬೆಳಗ್ಗೆ ಎದ್ದೇನೆ ಅವರು ಇದು ಮಾಡ್ತಾರೆ, ಸಂಧ್ಯಾವಂದನ ಮಾಡ್ತಾರೆ, ಗಾಯತ್ರಿ ಜಪ ಮಾಡ್ತಾರೆ, ಕೃಷ್ಣನೇ ಮನೆಯಲ್ಲಿ. ಆಮೇಲೆ ಭಗವಂತನಿಗೆ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಕೃಷ್ಣನ ಡೈಲಿ ಆಕ್ಟಿವಿಟೀಸು ಒಂದು ಇದ್ರಲ್ಲಿ ಬರ್ದಿದ್ದಾರೆ ಭಾಗವತಮಲ್ಲಿ, ಒಂದು ಲೆಸನ್ ಬರುತ್ತೆ ಅದಕ್ಕೆ. ಅವ್ರು ಬೆಳಗ್ಗೆ ಏನು ಮಾಡ್ತಾರೆ, ಸ್ನಾನ ಮಾಡಿದ್ಮೇಲೆ ಏನು ಮಾಡ್ತಾರೆ, ಪ್ರಸಾದ ತಗೊಂಡ್ಮೇಲೆ ಏನು ಮಾಡ್ತಾರೆ, ಎಲ್ಲಿ ಹೊರಗಡೆ ಹೋಗ್ತಾರೆ, ಯಾರ ಜೊತೆ ಹೊರಗಡೆ ಹೋಗ್ತಾರೆ, ಏನೇನು ಕೆಲಸ ಮಾಡ್ತಾರೆ, ಇದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬರ್ದಿದ್ದಾರೆ ಭಾಗವತಂ ನಾವು ಹೋದ್ರೆ. ಅದಕ್ಕೆ ಇದೆಲ್ಲ ಓದಿ ನೋಡಿದ್ರೆ ನೀವು ಎಲ್ಲ ಕಲ್ತ್ಕೊಳ್ರಿ ಅಂತ ಹೇಳಿದ್ರು. ಅದು ಏನಕ್ಕೆ ಕೇಳಕ್ ಬರ್ತಾ ಇದಾರೆ ಅಂದ್ರೆ, ನಾನು ಈ ತರ ಎಲ್ಲ ಮಾಡಿದ್ದೀನಿ, ನಾನು ಒಂದು ವೇಳೆ ನಾನು ಮಾಡದೆ ಹೋದ್ರೆ ಮಾಡದೆ ಹೋದ್ರೆ ಮನುಷ್ಯರು ಅದನ್ನೇ ಅವರು ಮಾಡ್ತಾರೆ. ಹಂಗ್ ಮಾಡ್ತಾ ಇಲ್ಲ ಭಗವಂತ. ಈ ತರ ಕರೆಕ್ಟ್ ಆಗಿ ಪೂಜೆ ಸೇವೆಗಳು ಮಾಡಿ ಆಧ್ಯಾತ್ಮಿಕವಾದ ಚಿಂತನೆಯಲ್ಲಿ ಇದ್ದೇ ಭಕ್ತರು ಜನ ಬಂದು ಮಾಡ್ತಾ ಇಲ್ಲ. ಬೆಳಗ್ಗೆ ಎದ್ರೆ ಏನ್ ಮಾಡ್ತಾರೆ, ನ್ಯೂಸ್ ಪೇಪರ್ ಓದ್ತಾರೆ. ಈಗ ಮೊಬೈಲ್ ನ್ಯೂಸ್ ಪೇಪರ್ ಕೂಡ ಬೇಕಾಗಿಲ್ಲ, ವಾಟ್ಸಪ್ಪಲ್ಲಿ ಏನೇನು ಮೆಸೇಜ್ ಬರ್ತಾ ಇದೆ, ಯೂಟ್ಯೂಬಲ್ಲಿ ಏನೇನು ಬರ್ತಾ ಇದೆ, ಆಮೇಲೆ ಟೆಲಿಗ್ರಾಮ್ ಅದು ಇನ್ಸ್ಟಾಗ್ರಾಮಲ್ಲಿ ಏನೇನು ಬರ್ತಾರೆ, ಯಾವನ್ ಏನೇನು ಕಳಿಸಿದ್ದಾನೆ, ಇದನ್ನ ನೋಡ್ಕೊಂಡು ಓದ್ಕೊಂಡಿರ್ತಾರೆ ಇವಾಗ ಬೆಳಗ್ಗೆ ಎದ್ದ ತಕ್ಷಣ. ಇಲ್ಲ ಅಂದರೆ ಕೂತ್ಕೊಂಡು ಕಾಫಿ ಟೀ ಶಾಪಲ್ಲಿ ಟೀ ಕುಡ್ಕೊಂಡು ಸೇದ್ಕೊಂಡು ಇದು ಮಾತಾಡ್ಕೊಂಡು ರಾಜಕೀಯ ಮಾತಾಡ್ಕೊಂಡು ಬೇರೆಯವ್ರ ಬಗ್ಗೆ ಮಾತಾಡ್ಕೊಂಡಿರ್ತಾರೆ. ಅದೇ ಕೃಷ್ಣ ಆ ಥರ ತೋರಿಸ್ಕೊಟ್ಟಿಲ್ಲ, ಏನು ಮಾಡಬೇಕು ಅಂತ ತೋರಿಸ್ಕೊಟ್ರು. ಜನ್ಮದಿನ ಕೂಡ ಯಾವ ಥರ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಜನ್ಮದಿನ ಯಾವ ಥರ ಆಚರಣೆ ಮಾಡ್ಬೇಕಂದ್ರೆ, ನಂದ ಮಹಾರಾಜ್ ಏನು ಮಾಡ್ತಾರೆ, ಕೃಷ್ಣನ ಜನ್ಮದಿನದಿಂದ ಅಲ್ಲಿ ಮನೆಗೆ ಎಲ್ಲ ಸಾಧುಗಳನ್ನ ಆಹ್ವಾನ ಮಾಡಿ ಆ ಸಾಧುಗಳ ತಾಮರ ಪಾದಕ್ಕೆ ನಮಸ್ಕಾರ ಹಾಕಿಸ್ತಾರೆ ಕೃಷ್ಣ ಹತ್ರ. ಇದು ಜನ್ಮದಿನ ಮಾಡೋದು, ಆಚರಣೆ ಮಾಡೋದು. ಎಲ್ಲರಿಗೂ ನಮಸ್ಕಾರ ಹಾಕಿ ಅವರಿಂದ ಆಶೀರ್ವಾದ ತಗೊಳ್ಬೇಕು ಅಂತ ಹೇಳ್ತಾರೆ ನಂದ ಮಹಾರಾಜ. ಕೃಷ್ಣ ಎಲ್ಲರಿಗೂ ಆಶೀರ್ವಾದ ತಗೊಂತಾರೆ. ಆಮೇಲೆ ಎಲ್ರಿಗೂ ದಾನ ಮಾಡ್ತಾರೆ ಕೃಷ್ಣ. ಭಗವಂತನ ಪ್ರಸಾದನ ನೈವೇದ್ಯ ಮಾಡಿರೋ ಪ್ರಸಾದನ ಎಲ್ಲರಿಗೂ ದಾನ ಮಾಡ್ತಾರೆ. ಈ ಥರ ಎಲ್ಲ ಮಾಡ್ತಾರೆ. ಕೃಷ್ಣ ಜನ್ಮದಿನ ಈ ಥರ ಆಚರಣೆ ಮಾಡಬೇಕು ಅಂತ ಆವಾಗಲೇ ತೋರಿಸ್ಕೊಬಿಟ್ರೆ. ಇವಾಗ ಹೆಂಗಿದೆ ಬರ್ತ್ಡೇ, ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ. ಕೇಕ್ ಕಟ್ ಮಾಡೋದಂತೆ, ಅದು ಮೊಟ್ಟೆ ಹಾಕಿರೋ ಕೇಕ್ ಕಟ್ ಮಾಡೋದು, ಬಲೂನ್ ಇದು ಮಾಡೋದು, ಪಟಾಕಿ ಹೊಡಿಯೋದು, ಇನ್ನೂ ಬೇರೆ ಬೇರೆ ಬಂದಿದೆ. ಇವಾಗ ಒಂದು ಸ್ಟೇಜಲ್ಲಿ ನಿಲ್ಲಿಸ್ಬಿಡ್ತಾನೆ ಯಾವನ್ಗೊಂದು ಬರ್ತ್ಡೇಗೆ, ಅವನಿಗೊಂದು ಕಿರೀಟ ಇಟ್ಬಿಡೋದು. ಕಿರೀಟ ಇಟ್ಬಿಟ್ಟು ಅವನ ಮೇಲೆ ನಿಲ್ಲಿಸ್ಬಿಟ್ಟು ಅವನ ಮುಖಕ್ಕೆ ಅವನ ತಲೆಗೆಲ್ಲ ಬಳಿಯೋದು ಕೇಕ್ನ. ಅವ್ನು ಬಳಿಯೋದು, ಇವನ್ ಬಳಿಯೋದು. ಈ ಥರ ಒಬ್ರು ಸತ್ತೋಗ್ಬಿಟ್ಟ ಗೊತ್ತಾ ನಿಮ್ಗೆ ಆಂಧ್ರನಲ್ಲಿ ರಾತ್ರಿ 12 ಗಂಟೆಗೆ ಈ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಅವನಿಗೆ ಕೇಕು ಇರೋ ಕೇಕ್ 6-7 kg ಕೇಕ್ ಮಾಡಿರೋದು ಎಲ್ಲ ಅವನ ಬಾಯಿಗೆ ತುರುಕ್ಬಿಟ್ಟು ಅವನ ಮಕ್ಕಕ್ಕೆಲ್ಲ ತುರುಕ್ಬಿಟ್ಟು ಅವನಿಗೆ ಶ್ವಾಸನೆ ಉಸಿರಾಡಿದಂಗೆ ಮಾಡ್ಬಿಟ್ಟು ಅವ್ನು ಸಾಯಿಸ್ಬಿಟ್ರು. ಅವ್ನು ಸಾಯಿಸ್ಬಿಟ್ರಲ್ಲ, ಈ ಥರ ಈ ಬೇಡದೇ ಇರೋ ಕೆಲ್ಸಗಳು ಮಾಡ್ಕೊಂಡು ಅವ್ನು ಸತ್ತೋಗ್ಬಿಟ್ಟ. ಹಾಸ್ಪಿಟಲ್ ಕರ್ಕೊಂಡು ಹೋದ್ರೆ ಸತ್ತೋಗ್ಬಿಟ್ಟ ಅವನು. ಅವ್ನಿಗೆ ಶ್ವಾಸ ಮುಚ್ಚಿ ಮಾಡೋಕ್ಕಾಗಿಲ್ಲ, ಉಸಿರಾಡೋಕ್ಕಾಗಲಿಲ್ಲ ಅವನ ಕೈಯಲ್ಲಿ. ಈ ಥರ ಎಲ್ಲ ಕೃಷ್ಣ ಹೇಳ್ಕೊಟ್ಟಿಲ್ಲ. ಈ ಥರ ಕೃಷ್ಣ ಮಾಡು ಅಂತ ಹೇಳಿಲ್ಲ, ಕೃಷ್ಣನ ಭಕ್ತರು ಈ ಥರ ಮಾಡು ಅಂತ ಹೇಳಿಲ್ಲ. ಆದರೆ ಈ ಆಧುನಿಕ ಒಂದು ಸಮಾಜದಲ್ಲಿ ಈ ಥರ ಗಮನ ಕೊಡ್ದಿರಾ, ಶಾಸ್ತ್ರಕ್ಕೆ ಗಮನ ಕೊಡ್ದಿರಾ, ಭಕ್ತರಿಗೆ ಒಂದು ಅವಕಾಶ ಕೊಡ್ದಿರಾ ಇದೆಲ್ಲ ಹೇಳ್ಕೊಳಕ್ಕೆ. ಈ ಥರ ಆಗಿದೆ ಸಮಾಜ. ಅದಕ್ಕೆ ಭಗವದ್ಗೀತೆ ನಾವು ಓದುವಾಗ ಕೇಳುವಾಗ ಗಮನ ಇಟ್ಟು ಕೇಳಿದರೆ ನಮ್ಗೆ ಅರ್ಥ ಆಗುತ್ತೆ. ಎಲ್ಲೋ ಗಮನ ಇದ್ರೆ ಅದು ಅರ್ಥ ಆಗಲ್ಲ ನಮಗೆ. ಯಾರೋ ಹೇಳಿದ್ರೆ ಇದೆಲ್ಲೋ ಕೇಳಿದಾಗಿದೆ ಬಟ್ ನಾನು ಮರ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊತೀವಿ. ಅದಕ್ಕೆ ಗಮನ ಇಲ್ಲಿರ್ಬೇಕು, ನಮಗೆ ಕೇಳುವಾಗ ಇಲ್ಲಿರ್ಬೇಕು, ಓದುವಾಗ ಇಲ್ಲಿರ್ಬೇಕು. ಆ ಗಮನ ಇದ್ರೇನೆ ನಮ್ಗೆ ಜ್ಞಾಪಕ ಬರೋದು, ಈ ಥರ ಮಾಡಬೇಕಾ. ಇಲ್ಲಿ ಕೃಷ್ಣ ಅದೇ ಹೇಳಿರೋದು, ನಾನು ಯಾವುದೇ ಜಾಗರೂಕನಾಗಿ ನಿರತರಾಗಿದ್ದರೆ ಜನ ನನ್ನ ಅದೇ ಫಾಲೋ ಮಾಡ್ಬಿಡ್ತಾರೆ ಅಂತ ಹೇಳ್ತಾವ್ರೆ.
ಅದಕ್ಕೆ ನಾನು ಜಾಗೃತನಾಗಿದ್ದೀನಿ ಅಂತ ಹೇಳ್ತಾರೆ. ಹುಷಾರಾಗದು. ಜಾಗೃತಿ ಅಂದ್ರೆ ಹುಷಾರಾಗಿದ್ದೀನಿ ಅಂತ ನಾನು ಹುಷಾರಾಗಿ ನಾನು ಯಾವಾಗಲೂ ಕರ್ತವ್ಯ. ಅಟೆಂಪ್ಟಿವ್ ಆಗಿದ್ದೀನಿ, ನಾನು ಯಾವಾಗಲೂ ಆಕ್ಟಿವ್ ಆಗಿದ್ದೀನಿ, ನನ್ನ ಕೆಲಸದಲ್ಲಿ ನಾನು ಕರೆಕ್ಟ್ ಆಗಿದ್ದೀನಪ್ಪ ಅಂತ ಇದ್ದಾರೆ ಕೃಷ್ಣ ಇಲ್ಲಿ. ಇನ್ನೊಂದು ಇದರಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಾನು ನಿಯಮಿತ ಕರ್ತವ್ಯವನ್ನು ಮಾಡದಿದ್ದರೆ ಈ ಲೋಕಗಳೆಲ್ಲ ನಾಶವಾಗುವು ಏನದು ನಾಶವಾಗುವು. ನಾನೇ ವರ್ಣಶಂಕರಕ್ಕೆ ಕಾರಣನಾಗುತ್ತೇನೆ. ಆದ್ದರಿಂದಾಗಿ ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ನಾಶ ಮಾಡುತ್ತೇನೆ. ನಾನು ಒಂದು ವೇಳೆ ಈ ಕರ್ತವ್ಯವನ್ನು ಮಾಡದೇ ಇದ್ರೆ ಲೋಕಾಲ ನಾಶನ ಆಗ್ಬಿಡುತ್ತೆ. ಆಮೇಲೆ ಅನಾಪೇಕ್ಷಿತ ಜನಸಂಖ್ಯೆ ಬಂದ್ಬಿಡುತ್ತೆ, ಅನ್ವಾಂಟೆಡ್ ಪಾಪ್ಯುಲೇಷನ್, ಬೇಡದೇ ಇರೋ ಜನಸಂಖ್ಯೆ, ಬೇಡದೇ ಇರೋ ಜನ ಅವರೆಲ್ಲ ಉತ್ಪತ್ತಿ ಆಗ್ಬಿಡ್ತಾರೆ. ಕೆಲ್ಸಕ್ಕೆ ಬಾರ್ದವರೆಲ್ಲ ಭೂಮಿಗೆ ಬಾರ ಅಂತ ಹೇಳ್ತಾರಲ್ಲ, ಅಂತವರೆಲ್ಲ ಬಂದ್ಬಿಡ್ತಾರೆ. ನಾನೇ ಎಲ್ಲ ಜೀವಿಗಳ ಶಾಂತಿಯನ್ನು ಆ ಥರ ಮಾಡೋದ್ರಿಂದ ಜೀವಿಗಳ ಶಾಂತಿ ನಾನೇ ನಾಶ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ವರ್ಣಶಂಕರ ಎಂದರೆ ಸಮಾಜದ ಶಾಂತಿಯನ್ನು ಕಲುಕುವ ಅನಾಪೇಕ್ಷಿತ ಜನಸಂಖ್ಯೆ. ಅನಾಪೇಕ್ಷಿತ ಜನಸಂಖ್ಯೆ ಅಂದ್ರೆ ಬೇಡದೇ ಇರೋ ಜನ. ಈ ಸಾಮಾಜಿಕ ಕ್ಷೋಭೆಯನ್ನು ತಡೆಯಲು ವಿಹಿತ ನಿಯಮಗಳಿವೆ. ಇವುಗಳಿಂದ ಜನತೆಯು ತಾನಾಗಿಯೂ ಶಾಂತಿಯುತವಾಗಿ ಬದುಕಿನಲ್ಲಿ ಆಧ್ಯಾತ್ಮಿಕ ಪ್ರಗತಿಗೆ ವ್ಯವಸ್ಥೆಗೊಳ್ಳುತ್ತದೆ. ಶ್ರೀಕೃಷ್ಣನು ಅವತಾರ ಮಾಡಿದಾಗ ಆತನು ಸಹಜವಾಗಿ ಇಂತಹ ನಿಯಮ ನಿಬಂಧನೆಗಳೊಡನೆ ವ್ಯವಹರಿಸುತ್ತಾನೆ. ಅದಕ್ಕೆ ಕೃಷ್ಣ ತಾನು ಮಾಡೋ ಪ್ರತಿ ಒಂದು ಕೆಲಸದಲ್ಲಿ ಶಾಸ್ತ್ರದ ಪ್ರಮಾಣವಾಗಿ ನಡ್ಕೊಂಡಿದ್ದಾರೆ. ಶಾಸ್ತ್ರದ ಪ್ರಮಾಣ ಅಂದ್ರೆ ಏನರ್ಥ? ಶಾಸ್ತ್ರ ಓದ್ಬಿಟ್ಟು ಶಾಸ್ತ್ರದಲ್ಲಿ ಏನ್ ಬರ್ದಿದಾರೋ ಅವರೇ ಬರ್ದಿರೋ ಶಾಸ್ತ್ರ, ಬೇರೆ ಯಾರು ಬರ್ದಿಲ್ಲ. ಅವರೇ ಬರ್ದ್ಬಿಟ್ಟು ಅವ್ರು ಬೇರೆ ನಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ? ಇವಾಗ ನಾನೊಂದು ಚಟ್ಟ ಹಾಕ್ತೀನಿ, ಈ ಮನೆಗೆ ಬರೋರು ಭಗವದ್ಗೀತೆ ಕೇಳಲೇಬೇಕು, ಅದು ಕೇಳಿದಿರ ಯಾರು ಹೊರಗಡೆ ಹೋಗ್ಬಾರ್ದು ಅಂತ ನಾನು ಚಟ್ಟ ಹಾಕ್ಬಿಟ್ಟು ನಾನೇ ಹೋಗ್ಬಿಟ್ರೆ ಆತರ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಆ ಶಾಸ್ತ್ರದ ಪ್ರಮಾಣದಲ್ಲಿ ಏನ್ ಹೇಳಿದಾರೋ ಅದು ಕರೆಕ್ಟಾಗಿ ನಾನು ನಡ್ಕೊಂತಾ ಇದ್ದೀನಿ. ಅವ್ರು ಬೇಕಾದ್ರೆ ಅವರು ಚಟ್ಟನ ಬ್ರೇಕ್ ಮಾಡ್ಕೊಂಡು ಹೋಗ್ಬೋದು, ಕೃಷ್ಣ ಯಾರು ಕೇಳೋದಿಲ್ಲ, ಭಗವಂತನ ಯಾರು ಕೇಳಂಗಿಲ್ಲ. ಆದ್ರೆ ಯಾಕೆ ಮಾಡಲ್ಲ ಅಂದ್ರೆ, ನಾನ್ ಮಾಡಿದ್ರೆ ಅವರು ಮಾಡ್ತಾರೆ, ನಾನ್ ಮಾಡಿದ್ರೆ ಅವರು ಮಾಡ್ತಾರೆ. ಆದ್ರೆ ಕೆಲವುದ್ರಲ್ಲಿ ಯಾವಾಗ್ಲೂ ಜನ ಬಂದು ಇನ್ನೂ ಭಗವಂತನ ವಿರುದ್ಧವಾಗಿ ನಡ್ಕೊಂತಾ ಇದ್ದಾರೆ. ಕೆಲವ್ರು ಏನ್ ಮಾಡ್ತಾರೆ, ಕೃಷ್ಣ ಗೋವರ್ಧನ ಬೆಟ್ಟ ಇರ್ತಿದ್ರು, ಚಿಕ್ಕ ವಯಸ್ಸಲ್ಲೇ ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಯಾಕೆ ಕೃಷ್ಣ ಯಾವಾಗ ನೋಡಿದ್ರೆ ಹುಡುಗಿರ ಜೊತೆ ಸ್ನಾನ ಮಾಡಿದ್ರು ಇದು ಡ್ಯಾನ್ಸ್ ಮಾಡ್ಕೊಂಡಿರ್ತಾನೆ. ಕರೆಕ್ಟಪ್ಪ, ಹೌದು, ಸರಿ. ಕೃಷ್ಣ ಏನೇನ್ ಮಾಡ್ತಾನೆ ನೀನೆಲ್ಲ ಮಾಡ್ತೀಯಾ? ಅವ್ರು ಏನೇನ್ ಮಾಡಿದಾರೋ ಅದೆಲ್ಲ ನೀನ್ ಮಾಡಕ್ಕಾಗತ್ತಾ? 3 ತಿಂಗಳಲ್ಲಿ ಪೂತನನ್ನ ಸಂಹರಣೆ ಮಾಡುದು ನಿನ್ ಕೈಲಿ ಮಾಡಕ್ಕಾಗತ್ತಾ? ಆಗಲ್ಲ. ಆಮೇಲೆ ಗೋವರ್ಧನ ಬೆಟ್ಟನ ಕಿರು ಬೆರಳಲ್ಲಿ 7 ದಿನ ಇಟ್ಕೊಂಡಿದ್ರು, ನೀನ್ ಇಟ್ಕೊಂತೀಯಾ? ಆಗಲ್ಲ. ಆಮೇಲೆ ಶಿವನ ಗಾಂಜಾ ಕುಡಿತಾರೆ, ಶಿವ ಅದು ಮಾಡ್ತಾನೆ ಇದು ಮಾಡ್ತಾನೆ, ಡ್ರಗ್ಸ್ ಹೊಡಿತಾರೆ ಶಿವ ಅಂತ ಹೇಳ್ತಾರೆ. ಸರಿ, ಓಕೆ, ಶಿವ ಅದೆಲ್ಲ ಮಾಡ್ತಾರೆ, ಕರೆಕ್ಟ್. ನೀನು ಶಿವ ವಿಷ ಕುಡಿದ್ರು, ನೀನ್ ಕುಡಿಯಕ್ಕಾಗುತ್ತಾ ನಿನ್ ಕೈಯಲ್ಲಿ? ಆಮೇಲೆ ಶಿವ ಇನ್ನೊಂದೇನ್ ಮಾಡ್ತಾರೆ ಗೊತ್ತಾ, ಸ್ಮಶಾನದಲ್ಲಿ ಇರೋರೆಲ್ಲರಿಗೂ ಭಗವದ್ಗೀತಾ ಪ್ರಚಾರ ಮಾಡುದು ನಿನ್ ಕೈಲಿ ಮಾಡಕ್ಕಾಗುತ್ತಾ? ಮಾಡಿದ್ರು ಶಿವ. ಯಾಕಂದ್ರೆ ಭೂತ ಪ್ರೇತ ಪಿಶಾಚಿಗಳಿಗೆ ಯಾರು ಪ್ರಚಾರ ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರ ಕೈಯಲ್ಲಿ ಮಾಡಕ್ ಆಗಲ್ಲ. ಶಿವ ಜವಾಬ್ದಾರಿ ತಗೊಂಡ್ರು, ಭೂತ ಪ್ರೇತ ಪಿಶಾಚಿಗಳಿಗೆಲ್ಲ ಜವಾಬ್ದಾರಿ ತಗೊಂಡು ಅವ್ರಿಗೆ ಪ್ರಚಾರ ಮಾಡಿದ್ರು. ಅವ್ರು ಪ್ರಚಾರ ಮಾಡಿ ಕಣ್ಣೀರ್ ಹಾಕೊಂಡ್ರು ಶಿವ. ಹೇಗಾದ್ರೂ ಇವ್ರಿಗೆ ಕೃಷ್ಣ ಭಕ್ತಿ ಕೊಡಪ್ಪ ಅಂತ ಭಗವಂತನ ಪ್ರಾರ್ಥನೆ ಮಾಡುವಾಗ ಅವರ ಒಂದೊಂದು ಕಣ್ಣೀರು ರುದ್ರದ ಜಪಮಾಲ ಇದೆಯಲ್ಲ, ರುದ್ರದ ಮನೆಯಾಗಿ ಅದು ರುದ್ರಾಕ್ಷ ಮಾಲೆಯಾಗಿ ಅದು ಇದಾಗೋಯ್ತು, ಚೇಂಜ್ ಆಗೋಯ್ತು. ಕಣ್ಣೀರು ರುದ್ರಾಕ್ಷ ಮಾಲೆಯಾಗಿ ತಿರ್ಕೊಂಡ್ಬಿಡ್ತದು, ಅದೇ ರುದ್ರಾಕ್ಷ ಮಾಲೆ. ಅಂತ ಜವಾಬ್ದಾರಿ ಶಿವ ಹೊತ್ಕೊಂಡಿದ್ದಾರೆ. ಅಂತವ್ರಿಗೆಲ್ಲ ಪ್ರಚಾರ ಮಾಡಿದ್ದಾರೆ ಶಿವ. ಸ್ಮಶಾನದಲ್ಲಿ ಕಾವಲು ಕಾಯ್ಕೊಂಡು ಅವ್ರಿಗೆ ಪ್ರಚಾರ ಮಾಡ್ತಾರೆ. ಅದಕ್ಕೆ ಭೂತ ಪ್ರೇತ ಪಿಶಾಚಿ ದೇವಗಳೆಲ್ಲ ಶಿವನ ಇದು ಮಾಡೋದು, ಪ್ರಾರ್ಥನೆ ಮಾಡೋದು, ಶಿವನ ಗುರುವಾಗಿ ಇಟ್ಕೊಂಡಿರೋದು. ಅಂತದೆಲ್ಲ ನೀನ್ ಮಾಡಕ್ಕಾಗತ್ತಾ? ಶಿವನ ನೀನು ಗಾಂಜಾ ಕುಡಿತಾರೆ ಅದು ಕುಡಿತಾರೆ ಅಂತ ಹೇಳ್ತೀಯ, ನಿನ್ ಕೈಯಲ್ಲಿ ಮಾಡಕ್ಕಾಗತ್ತಾ? ವಿಷ ತಗೊಂಡು ಬಾ ನೋಡೋಣ, ನೀನ್ ಗಂಟಲು ಇಟ್ಕೊಂಡು, ಇಲ್ಲಿ ಗಂಟಲು ಇಟ್ಕೋಬೇಕು, ಕುಡಿಬಾರ್ದು, ಅದನ್ನು ಇಲ್ಲಿ ಇಟ್ಕೋಬೇಕು ನೀನು, ಆಗುತ್ತಾ ನಿನ್ ಕೈಯಲ್ಲಿ? ನೀಲಕಂಠ, ಇಲ್ಲಿ ನೀಲಿ ಆಗ್ಬಿಡ್ತಾವ್ರು. ಯಾಕದು ಒಳಗಡೆ
ವಿಷನ ಯಾಕೆ ಫುಲ್ಲು ತಗೊಳ್ಳಿಲ್ಲ ಸಂಪೂರ್ಣವಾಗಿ ಅಂದ್ರೆ ಹಾ ಒಳಗಡೆ ಹೃದಯದಲ್ಲಿ ವಿಷ್ಣು ಇದ್ದಾರೆ ಪರಮಾತ್ಮ, ಅವ್ರ ಮೇಲೆಲ್ಲ ವಿಷ ಕಲ್ಮಶ ಆಗ್ಬಿಡುತ್ತೆ ಅಂತ ಒಳಗಡೆ ತಗೊಂಡಿಲ್ಲ ಅವ್ರು. ಇಲ್ಲಿ ಇಟ್ಕೊಂಡ್ರು ನೀಲಕಂಠದಲ್ಲಿ, ಕಂಠದಲ್ಲಿ ಇಟ್ಕೊಂಡ್ರು. ಗಂಟಲಲ್ಲಿ ಹಾ, ಅದಕ್ಕೆ ಅವ್ರಿಗೆ ಅದು ನೀಲಿಯಾಗಿ ಬಣ್ಣ ಬದಲಾವಣೆ ಆಯ್ತು. ಅದಕ್ಕೆ ನೀಲಕಂಠ ಅಂತ ಹೆಸರು ಅವ್ರಿಗೆ. ಯಾರ ಕೈಯಲ್ಲಿ ಇದು ದೇವತೆಗಳಿಗೆ ರಾಕ್ಷಸಗಳಿಗೆ ಇದು ಕಡಿಯುವಾಗ, ಇದು ಸಮುದ್ರ ಕಡಿಯುವಾಗ ಏನಾಗುತ್ತೆ ಅಂದ್ರೆ ವಿಷ ಬಂದ್ಬಿಡುತ್ತೆ. ಆ ವಿಷ ಬರುವಾಗ ಶಿವ ಇವರು ಅಮೃತಕ್ಕೋಸ್ಕರ ಕಡಿತಾರೆ ಇಬ್ರು. ಅಮೃತ ಬಂದ್ರೆ ನಾವು ಅದು ಕುಡಿದ್ಬಿಟ್ರೆ ನಮ್ಗೆ ಪ್ರಾಣ ಹೋಗಲ್ಲಲ್ವಾ, ನಾವು ಅಮರ ಜೀವಿ ಆಗಿರ್ತೀರಿ. ಅದನ್ನ ಕಡಿಯೋದಿಕ್ಕೆ ಏನ್ ಮಾಡಿದ್ರು, ಇದು ಏನದು ಏನ್ ಸರ್ಪ, ಅದು ವಾಸುಕಿ ಸರ್ಪನು ತಗೊಂಬಂದ್ರು. ವಾಸುಕಿ ಸರ್ಪನ ತಗೊಂಬಂದು ಏನೋ ಇನ್ನೊಂದು ಇದು ಅದನ್ನ ಕಡಿಯೋದಿಕ್ಕೆ ಒಂದು ದೊಡ್ಡ ಇದು ತಗೊಂಡ್ಬರ್ತಾರೆ, ಯಾವುದೋ ಒಂದು ಮರ್ತಬಿಟ್ಟಾರೆ. ಅದನ್ನೇ ಅದೇ ಅದ ಕೋಲ್ ಬಂದು ಏನೋ ಸಮುದ್ರದ ಏನೋ ತಗೊಂಡ್ಬರ್ತಾರೆ. ಅದು ಕಡಿಯ ಕೋಲೆ. ಆ ಕಡಿಯೋದಿಕ್ಕೆ ಒಂದು ದೊಡ್ಡ ಇದು ಬೆಟ್ಟ ತಗೊಂಡ್ಬರ್ತಾರೆ, ಮಂದಾಕ ಪರ್ವತ ಅಂತ. ಆ ಮಂದಾರ ಪರ್ವತ ಅಂತ ತಗೊಂಡ್ಬಂದು ಅದಕ್ಕೆ ಸುತ್ತಬಿಟ್ಟು ಇದನ್ನ ವಾಸುಕಿ ಸರ್ಪನ ಈ ಕಡೆ ದೇವತೆಗಳು ಆ ಕಡೆ ರಾಕ್ಷಸರು ಕಡಿತಾರೆ. ಆ ಕಡಿಯುವಾಗ ಈ ವಿಷ ಬಂದ್ಬಿಟ್ಟುವಾಗ ಹೋಗಿ ದೇವತೆ ಇವ್ರ ಹತ್ರ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಆ ಮಂದಾಕ ಪರ್ವತ ಬಂದ್ಮೇಲೆ ಅದು ಕುಸಿದೋಗ್ಬಿಡ್ತದೆ, ಕುಸಿದೋಗುವಾಗ ಪರ್ವತ. ಆವಾಗ ದೇವತೆಗಳೆಲ್ಲ ಹೋಗಿ ವಿಷ್ಣುಗೆ ಹೇಳುವಾಗ ವಿಷ್ಣು ಏನ್ ಮಾಡ್ತಾರೆ, ಅದು ಕುಸಿದೇ ಹೋಗದೆ ಅದನ್ನ ಕಾಪಾಡೋದಿಕ್ಕೆ ಭಗವಂತ ಕೂರ್ಮ ಅವತಾರ ತಗೊಂತಾರೆ. ಕೂರ್ಮ ಅವತಾರ ತಗೊಂಡು ಅವರ ಶರೀರದ ಮೇಲೆ ಅದನ್ನು ಬೆಟ್ಟ ಮಂದಾಕ ಪರ್ವತ ಇಟ್ಕೊಂಡು ವಾಸುಕಿ ಇದನ್ನ ತಗೊಂಡು ಆಮೇಲೆ ಕಡಿತಾರೆ. ಆಮೇಲೆ ಕಡಿತಾರೆ, ಹೇಳ್ತೀನಿ. ಕಡಿಯುವಾಗ ಏನಾಗುತ್ತೆ ಅಂದ್ರೆ ಭಗವಂತನಿಗೆ ಹೆಂಗಿದೆ ಅಂತೆ, ಅದು ನಮ್ಗೆ ಬೆನ್ನಲ್ಲಿ ಏನಾದ್ರು ನಾವೇ ಅದನ್ನ ಕೆರ್ಕೊಂತೀರಲ್ವಾ, ಆ ತರ ಇರುತ್ತಂತೆ. ಏನು ದೊಡ್ಡ ಬೆಟ್ಟ ಅಷ್ಟು ಸಾಧಾರಣವಾಗಿರುತ್ತೆ ಭಗವಂತನಿಗೆ, ಸುಮ್ನೆ ಮೈ ಕೆರ್ಕೊಂಡಂಗಿರುತ್ತೆ ಭಗವಂತನಿಗೆ. ಆ ಬೆಟ್ಟನ ಭಗವಂತನ ಇದ್ರ ಮೇಲೆ ಇಟ್ಕೊಂಡು ಕಡಿಯೋದು. ಯಾರನ್ನ ಅದು ಆ ಬೆಟ್ಟನೇ, ಮಂದಾಕ ಪರ್ವತ ಬೆಟ್ಟನ ಭಗವಂತನ ಬೆನ್ನ ಮೇಲೆ ಇಟ್ಕೊಂಡು ಅದನ್ನ ಕಡಿತಾರೆ, ಸಮುದ್ರನ ಕಡಿತಾರೆ. ಆ ಕಡಿಯುವಾಗ ಅದು ಅಮೃತ ಬೇಕು ಅಂತ, ಅಮೃತಗಳಿಗೆ ಬೇಕು ಅಂತ ಇದೆಲ್ಲ ಮಾಡೋದು. ಆವಾಗ ವಿಷ ಬರುವಾಗ ಭಗವಂತನ ಮತ್ತೆ ಕೇಳ್ತಾರೆ ವಿಷ. ಭಗವಂತ ಹೇಳ್ತಾನೆ, ನೀವು ಶಿವನ ಹತ್ರ ಹೋಗಿ, ನಾನು ಭಕ್ತ ಇದ್ದಾನೆ, ಅದಕ್ಕೆ ಸರಿಯಾದ ಭಕ್ತ ಶಿವನೇ, ಇನ್ಯಾರ ಕೈಯಲ್ಲಿ ಆಗಲ್ಲ ಅನ್ನುವಾಗ ಶಿವ ಹೋಗಿ ಆ ವಿಷನ ಹಂಗೆ ಎತ್ಕೊಂಡು, ನೀವು ನೋಡಿರ್ಬೋದು ಪಿಕ್ಚರ್, ಹಿಂಗೆ ಕುಡ್ಕೊಂಡ್ಬಿಡ್ತಾರೆ ಅವರು. ಕುಡ್ಕೊಂಡು ಇಲ್ಲಿ ಇಟ್ಕೊಂತಾರೆ. ಭಗವಂತ ನಮ್ಮ ತಂದೆ ಹೇಳಿದಾನೆ, ನಾನು ಆ ಕರ್ತವ್ಯ ಮಾಡ್ತೀನಿ ಅಂತ ಅವ್ರು ಮಾಡ್ತಾರೆ. ತನ್ನ ಕರ್ತವ್ಯಗಳನ್ನ ಕರೆಕ್ಟಾಗಿ ಮಾಡ್ಕೊತಾರೆ ಅವರು. ಅದಾದ್ಮೇಲೆ ವಿಷ ಎಲ್ಲ ಆದ್ಮೇಲೆ ಎಲ್ಲರೂ ಬರ್ತಾರೆ. ಆವಾಗ ಲಕ್ಷ್ಮೀ ದೇವಿ, ಅಶ್ವಿನಿ, ಇದು ಕುದುರೆಗಳು ಎಲ್ಲ, ಇದು ಶುಭಕರವಾದ ಇದೆಲ್ಲ ಆ ಸಮುದ್ರದಿಂದ ಕಡಿಯುವಾಗ ಬರೋದು, ಇದೆಲ್ಲ ಮೇಲೆ ಬರುತ್ತೆ ಒಂದೊಂದೊಂದು. ಆವಾಗೇ ಲಕ್ಷ್ಮೀ ದೇವಿ ಬರುವಾಗ ಎಲ್ಲರೂ ಲಕ್ಷ್ಮೀ ದೇವಿನ ಮದುವೆ ಮಾಡ್ಕೊಳಕ್ಕೆ ರೆಡಿ ಆಗ್ಬಿಡ್ತಾರೆ. ಆವಾಗ ಲಕ್ಷ್ಮೀ ದೇವಿ ಹೇಳ್ತಾರೆ, ನಾನು ಮದುವೆ ಆಗ್ಬೇಕಾಗಿರೋದು ಆ ರಮಣೀಯವಾದ ವಿಷ್ಣುನ್ ಮಾತ್ರನೇ, ಬೇರೆ ಯಾರನ್ನು ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಡ್ತಾರೆ. ಅದು ದೊಡ್ಡ ಒಂದು ಲೀಲೆ ನಡೀತದೆ. ಇದಕ್ಕೆ ಏನು ಹೆಸರು ಅಂದರೆ ಸಮುದ್ರ ಮಂಥನ ಲೀಲಾ ಅಂತ ಹೆಸರು ಇದಕ್ಕೆ, ಸಮುದ್ರ ಮಂಥನ ಲೀಲಾ. ಆವಾಗಲೇ ಭಗವಂತ ಕೂರ್ಮ ಅವತಾರ ತಗೊಳ್ಳೋದು, ಕೂರ್ಮ ಆಮೆ. ಸೊ ಇದೆಲ್ಲ ಮಾಡ್ತಾನೆ ಶಿವ, ನೀನು ಮಾಡ್ತೀಯಾ ಅಂತ ಕೇಳ್ತಾರೆ ಇಲ್ಲಿ ಪ್ರಭುಪಾದರು. ಭಗವಂತನ ಗೋವರ್ಧನ ಬೆಟ್ಟ ಎತ್ತದ, ನೀನು ಎತ್ತಕ್ಕಾಗುತ್ತಾ, ನಿನ್ ಕೈಲಾಗಲ್ಲ, ಇದರ ಸುಮ್ಮನೆ ಬಾಯಿ ಮುಚ್ಕೊಂಡು ಅದೆಲ್ಲ ಹೇಳ್ಬೇಡ ಅಂತ ಹೇಳ್ತಾರೆ. ಆಮೇಲೆ ಭಗವಂತನ ರಾಸಲೀಲ ಮಾಡ್ದ, ಅದಕ್ಕೆ ನಾವು ಮಾಡ್ತೀರಿ ಅಂತ ಎಷ್ಟೋ ಜನ ಮಾಡ್ತಾರೆ ಅದನ್ನ. ಭಗವಂತ ರಾಸಲೀಲ ಮಾಡೋದಕ್ಕೆ ಕಾರಣ ಏನಂದ್ರೆ ಎಲ್ಲಾರು ಅವ್ರ ಅಂಗಾಂಶಗಳೇ, ಭಗವಂತನ ಅಂಶಗಳೇ. ಆ ಎಷ್ಟು ಜನ ಗೋಪಿಯರು ಇದಾರೋ ಅಷ್ಟು ಜನ ಗೋಪಿಯರಿಗೆ ಅಷ್ಟು ಕೃಷ್ಣ ವಿಸ್ತರಣೆ ಅದು. ನೀನ್ ಮಾಡ್ಕೊಂತೀಯ ಹಂಗೆ, ಒಂದು ಕೃಷ್ಣ ಅಲ್ಲ, ಒಂದೇ ಕೃಷ್ಣ ಸಾವಿರಾರು ಕೃಷ್ಣಗಳಾಗಿ ವಿಸ್ತರಣೆ ಮಾಡ್ಕೊಂಡ್ರು. ಇದೆಲ್ಲ ಗೋಪಿಯರು ಅಂದ್ರೆ ಅವ್ರ ಭಕ್ತರನ್ನ ಆಸೆ ನೆರವೇರಿಸಕೊಳ್ಳೋಕೋಸ್ಕರ ಭಗವಂತ ಇದೆಲ್ಲ ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ದಿರ ಬೇರೆ ಕೆಟ್ಟ ರೀತಿಯಲ್ಲಿ ಅರ್ಥ ಮಾಡ್ಕೊತಾರೆ ಜನ. ಸೊ ಇದು ಮಾರ್ಗದರ್ಶನ, ಜೀವಿಗಳಿಗೆ ತಪ್ಪು ಮಾರ್ಗದರ್ಶನ ದೊರೆತರೆ ಪರೋಕ್ಷವಾಗಿ ಅದರ ಹೊಣೆ ಭಗವಂತನದು. ಆದುದರಿಂದ ನಿಯಂತ್ರಕ್ಕೆ ತತ್ವಗಳನ್ನು ಸಾಮಾನ್ಯವಾಗಿ ಅಸಡ್ಡ ಮಾಡಿದಾಗಲೆಲ್ಲ ಭಗವಂತನೇ ಭೂಮಿಗೆ ಇಳಿದು ಬಂದು ಸಮಾಜವನ್ನು ತಿದ್ದುತ್ತಾನೆ. ಸೊ ಈ ತರ ತಪ್ಪು ಮಾಡುವಾಗ ಜನರು ಏನ್ ಮಾಡ್ತಾರೆ, ಭಗವಂತ ಅವರೇ ಬಂದು ಇಳಿತಾರೆ, ಅವರೇ ಇಳಿದು ಈ ತಪ್ಪುಗಳನ್ನೆಲ್ಲ ತಿರ್ತಾರೆ. ಆದರೂ ನಾವು ಈ ಸಂಗತಿಯನ್ನು ಎಚ್ಚರದಿಂದ ಗಮನಿಸಬೇಕು. ನಾವು ಭಗವಂತನ ಹೆಜ್ಜೆಯಲ್ಲಿ ನಡೆಯಬೇಕು. ಆದರೆ ನಾವು ಅವನನ್ನು ಅನುಕರಿಸಲಾರವು ಎನ್ನುವುದನ್ನು
ನೆನಪಿಡಬೇಕು ನೆನಪಿಡ್ಬೇಕು. ನೆನಪಿಡಬೇಕು. ಅನುಸರಿಸುವುದು ಮತ್ತು ಅನುಕರಿಸುವುದು ಒಂದೇ ಮಟ್ಟದಲ್ಲಿ ಇರುವುದಿಲ್ಲ. ಏನರ್ಥ? ಅವ್ರನ್ನ ಅನುಸರಿಸ್ಬೇಕು, ನಾವು ಅಷ್ಟೇ ಅನುಸರಣೆ ಮಾಡ್ಬೇಕು, ಮಾಡ್ಬೇಕು ಅಂತ ಅವ್ರನ್ನ ಆಚರಣೆ ಮಾಡ್ಬೇಕು, ಅವರ ಹೆಜ್ಜೆಗಳನ್ನ ಆಚರಣೆ ಮಾಡ್ಬೇಕು. ಅಂದ್ರೆ ಅವ್ರು ಹೇಳಿದ್ದನ್ನ ನಾವು ಕೇಳಬೇಕು. ಬಟ್ ಅವ್ರ ತರ ನಾವು ಇಮಿಟೇಟ್ ಮಾಡಬಾರ್ದು, ಅವನ ತರ ನಾವು ಕಾಪಿ ಹೊಡಿಬಾರ್ದು. ನಾನು ರಸಲೆಲ್ಲ ಮಾಡ್ತೀನಿ ಅಂತ ಹುಡುಗಿರೆಲ್ಲ ಕರ್ಕೊಂಡು ಡ್ಯಾನ್ಸ್ ಆಡಬಾರ್ದು. ಈ ತರ ಅದೇ ಹೇಳೋದು ಭಗವಂತ, ಅಲ್ಲಿ ಅದೇ ಹೇಳ್ತಾರೆ, ಹಂಗ್ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಇದು ಭೇದ ಐತೆ ಅಂತ ಹೇಳ್ತಾರೆ. ಯಾವುದಕ್ಕೆ? ಅನುಕರಿಸುವುದು ಇದು ಏನು ಅವನನ್ನು ಒಂದೇ ಮಟ್ಟದಲ್ಲಿ ಇರುವುದಿಲ್ಲ. ಇರುವುದಿಲ್ಲ. ಅನುಸರಿಸುವುದು ಅನುಕರಿಸುವುದು ಅನುಕರಿಸುವುದು ಒಂದೇ ಮಟ್ಟದಲ್ಲಿ ಇರುವುದಿಲ್ಲ. ಭಗವಂತನು ತನ್ನ ಬಾಲ್ಯದಲ್ಲಿ ಗೋವರ್ಧನ ಗಿರಿಯನ್ನು ಎತ್ತದನು, ನಾವು ಅವನನ್ನು ಅನುಕರಿಸಲಾರವು. ಇದನ್ನು ಯಾವ ಮನುಷ್ಯನೂ ಮಾಡಲು ಸಾಧ್ಯವಿಲ್ಲ. ಯಾವ ಮನುಷ್ಯನ ಕೈಯಲ್ಲಿ ಗೋವರ್ಧನ ಬೆಟ್ಟ ಎತ್ತಕ್ಕಾಗಲ್ಲ. ಅದಕ್ಕೆ ನಾವು ಅನುಸರಿಸಬೇಕು, ಆಚರಣೆ ಮಾಡಬೇಕು, ಅನುಕರಿಸಬಾರದು. ಸಾಕೆ ಡಿಫ್ರೆನ್ಸ್ ಐತೆ. ಹಂಗ ನಾನು ಗೋವರ್ಧನ ಬೆಟ್ಟ ಎತ್ತಿನಪ್ಪ ಅಂದ್ರೆ ನಮ್ಮ ಕೈಲಿ ಒಂದು ಟೇಬಲ್ ಕೂಡ ಎತ್ತಕ್ಕಾಗಲ್ಲ. ಗೋವರ್ಧನ ಗಿರಿ ಪೂಜೆ ನಾವು ಮಾಡ್ತೀವಿ ಅಂತ ಅದನ್ನ ಅನುಸರಿಸ್ಕೊಂತೀವಿ. ಕೃಷ್ಣ ಮಾಡ್ಕೊಂತಾರೆ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅವ್ರನ್ನ ಆಚರಣೆ ಮಾಡಬೇಕು, ಅವ್ರ ಫುಡ್ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕು. ಅಂತ ಅವ್ರ ತರ ನಾವು ಮಾಡೋದಕ್ಕೆ ನಾವು ಪ್ರಯತ್ನ ಪಡಬಾರದು. ಅದಕ್ಕೆ ಭಾಗವತಮಲ್ಲಿ ಹೇಳ್ತಾರೆ, 10ನೇ ಸ್ಕಂದದಲ್ಲಿ ಹೇಳ್ತಾರೆ, ಮನುಷ್ಯನು ಭಗವಂತನ ಮತ್ತು ಅವನಿಂದ ಅಧಿಕಾರ ಪಡದೆ ಸೇವಕರ ಉಪದೇಶಗಳನ್ನು ಅನುಸರಿಸಬೇಕು. ಮನುಷ್ಯನು ಭಗವಂತನ ಮತ್ತು ಅವನಿಂದ ಅಧಿಕಾರ ಪಡೆದ ಸೇವಕರಂದ್ರೆ ಗುರುಗಳು, ಆಧ್ಯಾತ್ಮಿಕ ಗುರುಗಳು, ಅವರ ವೈಷ್ಣವರು, ಭಕ್ತರು, ಅವರಿಂದ ನಾವು ಬೋಧನೆ ತಗೋಬೇಕು, ಅವರಿಂದ ನಾವು ಉಪದೇಶಗಳನ್ನ ತಗೊಂಡು ಅವನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಬೇರೆ ಏನ್ ಮಾಡ್ಬೇಕಾಗಿಲ್ಲ ನಾವು. ಅಷ್ಟೇ, ಅವರ ಉಪದೇಶಗಳು ನಮಗೆ ಕಲ್ಯಾಣಕರ. ಅವ್ರ ಉಪದೇಶಗಳನ್ನ ನಾವು ಫಾಲೋ ಮಾಡ್ಬಿಟ್ರೆ ನಮ್ಗೆ ಯಾವ ತರವಾದ ಸಮಸ್ಯೆನೇ ಬರಲ್ಲ. ಅದು ಎಲ್ಲ ಶುಭ ಆಗುತ್ತೆ ನಮ್ಗೆ. ಬುದ್ಧಿವಂತನಾದ ಮನುಷ್ಯನು ಅವರು ಉಪದೇಶಿಸದಂತೆ ಆಚರಿಸುತ್ತಾನೆ. ಬುದ್ಧಿವಂತನಾದ ಮನುಷ್ಯನು, ಬುದ್ಧಿ ಇರೋ ಮನುಷ್ಯ ಏನ್ ಮಾಡ್ತಾನೆ? ಅದನ್ನ ಕರೆಕ್ಟಾಗಿ ಆ ಉಪದೇಶಗಳನ್ನ ಆಚರಣೆ ಮಾಡ್ತಾನೆ. ಆದರೆ ಅವರ ಕಾರ್ಯಗಳನ್ನು ಅನುಕರಿಸದಂತೆ ಎಚ್ಚರಿಕೆ ವಹಿಸಬೇಕು. ಅವರು ಮಾಡೋ ಕಾರ್ಯಗಳು ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅಂತ ಕಾರ್ಯಗಳು ನೀನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಎಚ್ಚರಿಕೆಯಾಗಿರ್ಬೇಕು ಅಂತ ಹೇಳ್ತಾರೆ. ಶಿವನನ್ನು ಅನುಕರಿಸಿ ವಿಷದ ಸಮುದ್ರವನ್ನು ಕುಡಿಯಲು ಪ್ರಯತ್ನಿಸಬಾರದು. ಶಿವ ಕುಡ್ದಂಗ ನಾವು ಕುಡಿತೀರಿ ಅಂತ ಕುಡಿ ಆಗತ್ತಾ? ನೀರು ಕೂಡ ಕುಡಿಕಾಗಲ್ಲ ನಮ್ಮ ಕೈಯಲ್ಲಿ. 2 ಲೀಟರ್ ನೀರು ಕುಡ್ದಾನೆ ಬಿದ್ದು ಹೋಗ್ಬಿಡ್ತೀರಿ. ಈಶ್ವರ ಎಂದರೆ ವಾಸ್ತವನಾಗಿ ಸೂರ್ಯ ಚಂದ್ರರ ಚಲನಗಳನ್ನು ನಿಯಂತ್ರಿಸಬಲ್ಲವರ ಸ್ಥಾನವನ್ನು ಉಚ್ಚ ಎಂದು ನಾವು ಯಾವಾಗಲೂ ಭಾವಿಸಬೇಕು. ಈ ಭಗವಂತನ ಸೂರ್ಯ ಚಂದ್ರನ ಕೂಡ ಕಂಟ್ರೋಲ್ ಮಾಡ್ತಾರೆ, ನಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ? ಕೃಷ್ಣ ಒಂದ್ಸಲ ಆ ಥರ ಸೂರ್ಯನೇ ಕಂಟ್ರೋಲ್ ಮಾಡ್ಬಿಟ್ರು. ಯಾಕಂದ್ರೆ ಭಗವಂತನ ಆ ಥರ ನಾವು ಮಾಡಕ್ ಹೋದ್ರೆ ನಮ್ಮನ್ನು ಉಚ್ಚ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವಾಗಲೂ ಭಾವಿಸಬೇಕು. ಇಂತಹ ಶಕ್ತಿ ಇಲ್ಲದೆ ಅತ್ಯಂತ ಶಕ್ತಿರಾದ ಈಶ್ವರರನ್ನು ಅನುಕರಿಸಲು ಸಾಧ್ಯವಿಲ್ಲ. ಅನುಸರಿಸಬೇಕು, ಅನುಕರಿಸಬಾರದು ಅಂತ ಹೇಳ್ತಾರೆ. ಶಿವನು ವಿಷದ ಸಾಗರವನ್ನು ಕುಡಿದ ಆದರೆ ಸಾಮಾನ್ಯ ಮನುಷ್ಯನು ಅಂತಹ ವಿಷದ ಹನಿಯನ್ನು ಕುಡಿಯಲು ಪ್ರಯತ್ನಿಸಿದರೆ ಸತ್ತೋಗ್ತಾನೆ. ಶಿವ ಕುಡ್ದ ಅಂತ ನಾನು ಕುಡಿಯೋದೇನಾಗುತ್ತೆ? ಸತ್ತೋಗ್ಬಿಡ್ತೀರಿ ವಿಷನ. ಗಾಂಜಾ ಮತ್ತು ಅಂತಹ ಮಾದಕ ವಸ್ತುಗಳನ್ನು ಸೇವಿಸಲು ಬಯಸುವ ಹುಷಿ ಶಿವಭಕ್ತರು ಅಂದ್ರೆ ಅಲ್ಲ, ಹುಸಿ ಅಂದ್ರೆ ನಕಲಿ ಭಕ್ತರು ಅಂತ ಅರ್ಥ. ಹುಸಿ ಶಿವಭಕ್ತರು ಅನೇಕರಿದ್ದಾರೆ, ಅಂತವ್ರು ತುಂಬಾ ಜನ ಇದ್ದಾರೆ. ಶಿವ ಕುಡ್ದ ಅಂತ ಹೇಳ್ಬಿಟ್ಟು ಶಿವ ಗಾಂಜಾ ಕುಡಿಯೋದು, ಆಮೇಲೆ ನೀವು ಶಿವನ ಹೆಸರಲ್ಲಿ ಬ್ರಾಂದಿ ಶಾಪ್ ಅಂಗಡಿ ಇಡೋದು, ಶಿವ ವೈನ್ಸ್ ಅಂತ ಹೇಳೋದು, ಇಂಥ ಭಕ್ತರೆಲ್ಲ ಫುಲ್ ಆಗಿದ್ದಾರೆ. ಏನಕ್ಕಪ್ಪ ನೀನು ಶಿವನ ಹೆಸರು ಇಟ್ಕೊಂಡಿದ್ಯಾ ಬ್ರಾಂದಿ ಅಂಗಡಿ ಇಟ್ಕೊಂಡು ಅಂದ್ರೆ, ಶಿವನ್ ಭಕ್ತ ನಾನು, ಮಾಡೋ ಕೆಲಸ ಬ್ರಾಂದಿ ಕುಡಿಯೋ ಕೆಲಸ, ಮಾದಕ ವಸ್ತುಗಳನ್ನ ನೀನು ಇದು ಮಾರ್ಕೊಂಡು ಹೆಸರು ಶಿವನ ಹೆಸರು ಇಟ್ಕೊಳ್ಳೋದು ನೀನು ಅಂತವ್ರೆ ಹುಸಿ ಶಿವ ಭಕ್ತರು ಅಂತ ಹೆಸರು. ಸೊ ಇದೇ ರೀತಿ ಭಗವಂತನ ಇನ್ ಕೆಲವರು ಏನ್ ಮಾಡ್ತಾರೆ? ಮಾರೋದು ಸಾರಾಯಿ, ಮಾರಾಟ ಮಾಡೋದು ಮಾದಕ ವಸ್ತುಗಳು. ಆದ್ರೆ ಹೇಳೋದು ನನ್ನ ಸೇವೆನ ನಾನು ಕರೆಕ್ಟ್ ಆಗಿದ್ದೀನಪ್ಪ, ನನ್ನ ಕೆಲಸದಲ್ಲಿ ನಾನು ಕರೆಕ್ಟ್ ಆಗಿದ್ದೀನಪ್ಪ ಅಂತ ಹೇಳೋದು. ಮಾಡೋ ಕೆಲಸ ಏನೋ ಹೇಳ್ತಾರಲ್ಲ, ಅನಾಚಾರ, ಮನೆ ಮುಂದೆ ಬೃಂದಾವನ. ಆತರ ಅನುಕರಿಸ ಬಯಸುವ ಶ್ರೀ ಕೃಷ್ಣನ ಹುಸಿ ಭಕ್ತರಿದ್ದಾರೆ.
ಅವರು ತಾವು ಗೋವರ್ಧನ ಗಿರಿಯನ್ನು ಎತ್ತಲಾರವು ಯಾವನ್ ಎನ್ನುವುದನ್ನು ಮರೆಯುತ್ತಾರೆ. ಆದುದರಿಂದ ಉತ್ತಮ ಮಾರ್ಗವೆಂದರೆ ಬಲಶಾಲಿಗಳನ್ನು ಅನುಕರಿಸಲು ಹೋಗದೆ ಅವರ ಉಪದೇಶವನ್ನಷ್ಟೇ ಅನುಸರಿಸುವುದು. ಅವರ ಅರ್ಹತೆ ಇಲ್ಲದ ಅವರ ಸ್ಥಾನಗಳನ್ನು ಆಕ್ರಮಿಸಲು ಪ್ರಯತ್ನಿಸಬಾರದು. ಪರಮ ಪ್ರಭುವಿನ ಶಕ್ತಿಯನ್ನು ವಾಸ್ತವಿಕವಾಗಿ ಹೊಂದಿಲ್ಲದ ದೇವರೇ ಅವತಾರಗಳು ಎಷ್ಟೋ ಇವೆ. ಓಕೆ, ಸೊ ನಮ್ಗೆ ಅರ್ಹತೆ ಇಲ್ದ್ರೆ ಭಗವಂತನ ಸ್ಥಾನಕ್ಕೆ ಹೋಗೋದು, ಆ ಥರ ನಾವು ಮಾಡೋಕ್ಕೆ ಹೋಗೋದು, ಅದನ್ನೇ ಕಾಪಿ ಹೊಡಿಯೋಕೆ ಹೋಗೋದು. ನಾವು ಈ ಥರ ಎಲ್ಲ ಈ ಥರ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಪರಮಪ್ರಭು ಶಕ್ತಿಯನ್ನು ವಾಸ್ತವಿಕವಾಗಿ ಹೊಂದಿಲ್ಲದೆ ದೇವರ ಅವತಾರಗಳು ಎಷ್ಟೋ ಇವೆ. ಇವಾಗ ಭಗವಂತನ ಹೆಸರು ಹೇಳ್ಕೊಂಡು ನಾನೇ ದೇವನ ಅವತಾರ, ವಿಷ್ಣು ಅವತಾರ, ನಾನೇ ಈ ಅವತಾರ ಆ ಅವತಾರ ಅಂತ ಹೇಳ್ಕೊಂಡು ಎಷ್ಟೋ ಜನ ಯಾಮಾರಿಸ್ಕೊಂಡೇ ಇದ್ದಾರೆ. ಇನ್ನು ಎಷ್ಟೋ ಜನ ಯಾಮಾರಿಸ್ಕೊಂಡು ಪ್ರಜೆಗಳಿಗೆ ಮಾರ್ಗದರ್ಶನ ಸರಿಯಾಗಿ ನೀಡ್ತಾ ಇಲ್ಲ. ಅವರು ಬೇರೆ ತಪ್ಪು ದಾರಿ ತೋರಿಸ್ತಾ ಇದ್ದಾರೆ. ಅದನ್ನು ಹೇಳ್ತಾ ಇದ್ದಾರೆ. ಇದು ಚಾಂಡಿಂಗ್ ಮಾಡೋಣ. back chanting.